ಮಿರಾಕಲ್ ಟಚ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ಮಿರಾಕಲ್ ಟಚ್ ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಮಿರಾಕಲ್ ಟಚ್. ವೀಕ್ಷಕರೇ, ಇಷ್ಟು ದಿನ ಬಂಜಿತನ ಯಾಕೆ ಆಗುತ್ತೆ, ಅದಕ್ಕೆ ಯಾವೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆದರೆ ಇವತ್ತು ಬಂಜಿತನದ ಕುರಿತಾಗಿ ಯಾವೆಲ್ಲ ಸರ್ಜರೀಸ್ ಆಗುತ್ತೆ, ಆ ಸರ್ಜರಿಗಳು ಆಗೋಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇವತ್ತು ನಮ್ಮ ಜೊತೆ ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮ್ಯಾಮ್, ಇನ್ನು ಯೂಶುವಲ್ ಆಗಿ ಬಂಜತನ ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ, ಯಾವೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ರಿ. ಆದರೆ ಇವಾಗ ಬಂಜತನ ಪ್ರಕ್ರಿಯೆಗೆ ಬರುವಂತಹ ಕಾಮನ್ ಸರ್ಜರೀಸ್ ಯಾವುವು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ ಯಾವುದೆಲ್ಲ ಸರ್ಜರೀಸ್ ಬರುತ್ತೆ ಅಂತ? ಹೌದು, ಕೆಲವು ಸತಿ ಈ ಪೇಷಂಟು ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬರ್ತಾರೆ, ಬಟ್ ಅವರಿಗೆ ಒಳಗಡೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ ಗೊತ್ತಿರೋದಿಲ್ಲ. ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಪ್ರೆಗ್ನೆನ್ಸಿ ಆಗೋ ಸಲುವಾಗಿ ಕೆಲವು ಸರ್ಜರೀಸೇ ಇರುತ್ತೆ. ಅಂದರೆ ಆಪ್ರೇಷನ್ ಅಂತ ಏನು ಹೇಳ್ತೀವಿ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಸರ್ಜರಿ ಅಂತ ಕರಿತೀವಿ. ಅರ್ಥಾತ್ ಅವರಿಗೆ ಪ್ರೆಗ್ನೆನ್ಸಿ ಆಗಲಿಕ್ಕೋಸ್ಕರ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ, ಪ್ರೆಗ್ನೆನ್ಸಿ ಆಗಲಿಕ್ಕೋಸ್ಕರ ಮಾಡುವಂತಹ ಸರ್ಜರಿಗಳು. ಇನ್ನು ಈ ಸರ್ಜರಿ ಗಂಡು ಮಕ್ಕಳಲ್ಲಿ ಬೇರೆ, ಹೆಣ್ಮಕ್ಳಲ್ಲಿ ಬೇರೆ ಇರುತ್ತೆ. ಗಂಡು ಮಕ್ಕಳಲ್ಲಿ ಮುಖ್ಯವಾಗಿ ಒಂದು ವ್ಯಾರಿಕೋಸೀಲ್ ಅಂತ ಇರುತ್ತೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಆ ವ್ಯಾರಿಕೋಸೀಲನ್ನು ಸರಿ ಮಾಡುವಂತಹ ಸರ್ಜರಿ ಇರುತ್ತೆ ಒಂದು. ಇನ್ನೊಂದು ಬಂದು ಅವರಿಗೆ ಒಂದೊಂದು ಸರ್ತಿ ಟೆಸ್ಟಿಸ್ ಬಯಾಪ್ಸಿ ಮಾಡಬೇಕಾಗತ್ತೆ, ಎರಡನೇದು. ಮೂರನೇದು, ಕೆಲವರಿಗೆ ಆ ಟ್ಯೂಬ್ ಅಂದರೆ ವೃಷಣದಲ್ಲಿ ಏನು ವೀರ್ಯಾಣು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ದೇಹದಿಂದ ಹೊರಗೆ ಹಾಕೋದಕ್ಕೆ ಒಂದು ಟ್ಯೂಬ್ ಇರುತ್ತೆ. ಲೇಡೀಸಲ್ಲಿ ಹೇಗೆ ಎಗ್ಗನ್ನು ಕ್ಯಾರಿ ಮಾಡುವಂಥ ಫಲೋಪಿಯನ್ ಟ್ಯೂಬ್ ಇರುತ್ತೋ, ಅದೇ ಥರ ವೀರ್ಯಾಣುವನ್ನು ಕ್ಯಾರಿ ಮಾಡುವಂತಹ ವೃಷಣದಿಂದ ಹೊರಗೆ ಹಾಕುವಂತಹ ಆ ವೀರ್ಯಾಣುವನ್ನು ಕ್ಯಾರಿ ಮಾಡುವಂತಹ ಟ್ಯೂಬ್ ಇರುತ್ತೆ, ವ್ಯಾಸ್ ಡಿಫರೆನ್ಸ್ ಅಂತೀವಿ. ಆ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಆ ಬ್ಲಾಕ್ ಓಪನ್ ಮಾಡೋದಕ್ಕೆ ಸರ್ಜರಿ ಇರುತ್ತೆ. ಕೆಲವರು ಈ ಮಕ್ಕಳು ಬೇಡ ಅಂತ ಗಂಡಸರು ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ ನೋಡಿ, ಅಂಥವರಲ್ಲಿ ಈ ಟ್ಯೂಬ್ ಬ್ಲಾಕ್ ಮಾಡಲಾಗುತ್ತೆ. ಸೊ ಈ ಟ್ಯೂಬನ್ನು ಓಪನ್ ಮಾಡುವಂತಹ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತೆ. ಇವೆಲ್ಲ ಆಪ್ರೇಷನ್ಸು ನೀವು ಕೇಳಿದ್ದು ಗಂಡಸರ ಸಲುವಾಗಾಯಿತು. ಇನ್ನು ಹೆಣ್ಣು ಮಕ್ಕಳಲ್ಲಿ ಕೆಲವು ಆಪ್ರೇಷನ್ ಬರುತ್ತೆ ಪ್ರೆಗ್ನೆನ್ಸಿ ಮಾಡೋದಕ್ಕೋಸ್ಕರ. ಏನು, ಒಂದು ಅವರಲ್ಲಿ ಯೂಟ್ರಸ್ ಒಳಗಡೆ ಪ್ರಾಬ್ಲಮ್ ಇರ್ಬೋದು. ಲೇಡೀಸಲ್ಲಿ ಯೂಟ್ರಸ್ ಒಳಗಡೆ ಪ್ರಾಬ್ಲಮ್ಸ್ ಬಂದು ಒಂದೇ ಯೂಟ್ರಸ್ನ ಒಳಗಿನ ಲೇಯರ್ನಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಇದನ್ನು ನಾನು ಮುಂಚಿನ ನನ್ನ TV ಶೋಗಳಲ್ಲೂ ನಿಮ್ಮ ಹತ್ರ ಹೇಳಿದ್ದೆ. ಎಕ್ಸಾಂಪಲ್, ಒಳಗಡೆ ಬಲೆ ಥರ ಫಾರ್ಮ್ ಆಗಿರುತ್ತೆ, ಅಶರ್ಮನ್ ಸಿಂಡ್ರೋಮ್ ಅಂತ ಹೇಳಿರ್ತೀವಿ. ಇದು ಒಂದೇ ಇನ್ಫೆಕ್ಷನ್ನಿಂದ ಆಗಿರ್ಬೋದು, ಅಥವಾ ಮುಂಚೆ ಅವರು ಅಬಾರ್ಷನ್ ಪದೇ ಪದೇ ಮಾಡಿಕೊಂಡು ಯೂಟ್ರಸಿನ ಇನ್ನರ್ ಲೇಯರ್ ಡ್ಯಾಮೇಜ್ ಆಗಿರ್ಬೋದು. ಇದಕ್ಕೆ ಸರ್ಜರಿ ಮಾಡಿ ಆ ಬಲೆ ಏನು ಫಾರ್ಮ್ ಆಗಿರುತ್ತೆ ಅದನ್ನು ಕ್ಲಿಯರ್ ಮಾಡ್ತೀವಿ, ತೆಗಿತೀವಿ. ಅದು ಒಂದೊಂದು ಸತಿ ತುಂಬ ಡೆನ್ಸ್ ಆಗಿರುತ್ತೆ, ಅಂದರೆ ತುಂಬ ಗಟ್ಟಿಯಾಗಿ ತೆಳುವಾದ ಬಲೆಗಳು ಫಾರ್ಮ್ ಆಗಿರಲ್ಲ. ತೆಳುವಾದ ಬಲೆ ಆದರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಗಟ್ಟಿಯಾಗಿ ಬಲೆಗಳು ಫಾರ್ಮ್ ಆಗಿರುತ್ತೆ, ಅದನ್ನು ತೆಗಿಬೇಕಾಗತ್ತೆ. ಬ್ಯಾಂಡ್ ಥರ ಇರುತ್ತೆ, ಅಡೇಷನ್ ಥರ ಇರುತ್ತೆ, ಅದನ್ನು ತೆಗಿಬೇಕಾಗತ್ತೆ. ಇನ್ನು ಕೆಲವು ಸತಿ ಯೂಟ್ರಸ್ನ ಒಳಗಡೆ ಒಂದು ಸೆಪ್ಟಮ್ ಪದರ ಅಂತ ಹೇಳಿದ್ದೆ ಮುಂಚೆ, ಅದನ್ನು ಸೆಪ್ಟಮ್ ರಿಮೂವ್ ಮಾಡಬೇಕಾಗುತ್ತೆ, ಸೆಪ್ಟೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಕೆಳಗಡೆಯಿಂದನೇ ಗರ್ಭಕೋಶದ ಒಳಗಡೆ ಮಾಡುವಂತಹ ಸರ್ಜರಿಗಳು. ಇದಲ್ಲದೆ ಕೆಲವು ಸತಿ ಫೈಬ್ರಾಯ್ಡ್ ಗೆಡ್ಡೆಗಳು ಯೂಟ್ರಸ್ ಒಳಗೆ ಫಾರ್ಮ್ ಆಗಿರುತ್ತೆ. ಇದು ಮಗು ಒಳಗಡೆ ಅಂದರೆ ಎಂಬ್ರಿಯೋಸ್ ಒಳಗಡೆ ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಈ ಫೈಬ್ರಾಯ್ಡ್ ಒತ್ತುತ್ತಾ ಇರುತ್ತೆ, ಅಲ್ಲಿ ಜಾಗ ಕರೆಕ್ಟಾಗಿರೋದಿಲ್ಲ ಯೂಟ್ರಸ್ ಒಳಗಡೆ. ಸೊ ಅಂಥ ಟೈಮಲ್ಲಿ ಆ ಫೈಬ್ರಾಯ್ಡನ್ನು ತೆಗಿಬೇಕಾಗತ್ತೆ. ಇವೆಲ್ಲ ಕೆಳಗಿನಿಂದ ಮಾಡುವಂಥ ಸರ್ಜರಿಗಳು. ಇನ್ನು ಮೇಲಿನಿಂದ ಕೂಡ, ಅಂದರೆ ಹೊಕ್ಕಳಿನಿಂದ ಸಣ್ಣ ತೂತು ಮಾಡಿ ಎಂಡೋಸ್ಕೋಪಿ ಅಂತ ಹೇಳ್ತೀವಿ, ಅಥವಾ ಪೇಷಂಟ್ಗಳು ಕರೆಂಟ್ ಆಪ್ರೇಷನ್ ಅಂತ ಏನು ಹೇಳ್ತಾರೆ, ಅದರಿಂದ ಮೂಲಕ ಕೂಡ ನಾವು ಕೆಲವು ಸರ್ಜರಿಗಳನ್ನ ಮಾಡ್ಕೊತೀವಿ. ದುರ್ಬೀನ್ ಹಾಕಿ ಕೆಲವು ಮಾಡ್ಕೊತೀವಿ. ಈ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಅಡೇಷನ್ಸ್ ಫಾರ್ಮ್ ಆಗಿರುತ್ತೆ, ಅದನ್ನು ತೆಗಿಬೇಕಾಗತ್ತೆ. ಅಥವಾ ಯೂಟ್ರಸ್ನಲ್ಲಿ ದಪ್ಪ ದಪ್ಪ ಫೈಬ್ರಾಯ್ಡ್ ಗೆಡ್ಡೆಗಳು ಜಾಸ್ತಿ ಸೈಜು ಅಥವಾ ಲೊಕೇಶನ್ ಬೇರೆ ಇರುತ್ತೆ, ಮೇಲುಗಡೆ ಫಾರ್ಮ್ ಆಗಿರುತ್ತೆ, ಕೆಳಗಿನಿಂದ ತೆಗೆಯುವಂತಹ ಫೈಬ್ರಾಯ್ಡ್ ಗೆಡ್ಡೆಗಳಾಗಿರಲ್ಲ. ಸೊ ಆ ಥರ ನಾವು ಮೇಲಿನಿಂದ ಅಂದರೆ ಹೊಟ್ಟೆಯ ಒಳಗಡೆಯಿಂದ ನಾವು ದುರ್ಬೀನ್ ಹಾಕಿ ಅದನ್ನು ತೆಗಿಬೇಕಾಗತ್ತೆ. ಇಲ್ಲ ಕೆಲವು ಸತಿ ಓವರಿನಲ್ಲೇ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಓವರಿನಲ್ಲಿ
ಗೆಡ್ಡೆಗಳು ಫಾರ್ಮ್ ಆಗಿರುತ್ತೆ, ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳ್ತೀವಿ, ಅಥವಾ ಎಂಡೋಮೆಟ್ರಿಯೋಸಿಸಿಂದ ಗೆಡ್ಡೆ, ಒವೇರಿಯನ್ ಎಂಡೋಮೆಟ್ರಿಯೋಮಾ ಅಂತ ಹೇಳ್ತೀವಿ. ಇದು ಓವರಿನಲ್ಲಿ, ಸೊ ಯೂಟ್ರಸ್ಸಿಗೂ ಮಾಡಬೇಕಾಗಿ ಬರ್ಬೋದು, ಫಲೋಪಿಯನ್ ಟ್ಯೂಬ್ಗೂ ಮಾಡಬೇಕಾಗಿ ಬರ್ಬೋದು. ಕೆಲವು ಸತಿ ಟ್ಯೂಬ್ಸು, ಈಗ ನಾನು ಆಗಲೇ ಹೇಳಿದೆ ನೋಡಿ, ಗಂಡಸರಲ್ಲಿ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡ್ಕೊಂಡಿರ್ತಾರೆ ಗಂಡಸರು ಅಂತ, ಅದೇ ಥರ ಹೆಂಗಸರು ಕೂಡ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ. ಆ ಟ್ಯೂಬನ್ನು ಬ್ಲಾಕ್ ಮಾಡಲಾಗಿರುತ್ತೆ ಅಂತ ಸಂದರ್ಭದಲ್ಲಿ ಆ ಬ್ಲಾಕ್ ಆಗಿರುವಂಥ ಟ್ಯೂಬ್ನ ಓಪನ್ ಮಾಡ್ತೀವಿ. ಅಂದರೆ ಆ ಫಲೋಪಿಯನ್ ಟ್ಯೂಬ್ಗೆ ಸರ್ಜರಿಯಾಗಿ ಅದನ್ನು ಓಪನ್ ಮಾಡ್ತೀವಿ. ಇದು ಕೂಡ ಲ್ಯಾಪ್ರೋಸ್ಕೋಪಿಯಿಂದನೇ ಮಾಡಲಾಗುತ್ತೆ. ಮೂರನೇದು ಓವರೀಸ್ದು ಕೂಡ ಸರ್ಜರಿ. ಸೊ ಯೂಟ್ರಸ್ದಿರ್ಬೋದು, ಫಲೋಪಿಯನ್ ಟ್ಯೂಬ್ದಿರ್ಬೋದು, ಓವರಿ ಸರ್ಜರಿ ಇರ್ಬೋದು, ಸುತ್ತಮುತ್ತ ಇರುವಂಥ ಎಡೇಷನ್ಸ್ ಇರ್ಬೋದು. ಸೊ ಇದೆಲ್ಲ ಸರ್ಜರಿಗಳನ್ನ ಗಂಡಸರಿಗೂ ಹೆಂಗಸರಿಗೂ ಈಗ ಹೇಳಿದ ಪ್ರಕಾರ ಮಾಡಲಾಗುತ್ತೆ. ಇನ್ನು ಕೆಲವು ಸತಿ ನಾವು ಸರ್ಜರಿನೇ ಮಾಡಲ್ಲ, ಒಂದೊಂದು ಸತಿ ನಮಗೆ ಡೌಟ್ ಇರುತ್ತೆ. ಈಗ ಟೆಸ್ಟ್ಗಳು ಮಾಡಿದಾಗ ಟ್ಯೂಬ್ ಬ್ಲಾಕ್ ಇದೆಯಾ ಅಂತ ಡೌಟ್ ಬಂದಾಗಲೂ ಕೂಡ ನಾವು ಕೆಳಗಡೆಯಿಂದ ಔಷಧಿ ಬಿಟ್ಟು ಯೂಟ್ರಸ್ ಮೂಲಕ ಔಷಧಿ ಹರಿಸಿ ಆ ಫಲೋಪಿಯನ್ ಟ್ಯೂಬಲ್ಲಿ ಔಷಧಿ ಸ್ಪಿಲ್ ಆಗೋದು, ಅಂದರೆ ಟ್ಯೂಬ್ ಬ್ಲಾಕ್ ಇಲ್ಲ, ಆಗ ನೀಟಾಗಿ ಅದು ಫಲೋಪಿಯನ್ ಟ್ಯೂಬಿಂದ ಹೊರಗಡೆ ಬರುತ್ತೆ, ಚಿಮ್ಮುತ್ತೆ. ಸೊ ಇದನ್ನು ಕೂಡ ನಾವು ಆ ದುರ್ಬೀನ್ ಹಾಕಿ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ, ಅಂದರೆ ಇಟ್ ಈಸ್ ಜಸ್ಟ್ ಫಾರ್ ದ ಡಯಾಗ್ನೋಸಿಸ್, ಅವರಿಗೆ ಕನ್ಫರ್ಮ್ ಮಾಡೋದಕ್ಕೆ ಪ್ರಾಬ್ಲಮ್ ಇದೆಯಾ ಅಂತ ನಮಗೆ ಡೌಟ್ ಬಂದಿರುತ್ತೆ. ಅದನ್ನು ಕಣ್ಣಾರೆ ನೋಡಿ ಪ್ರಾಬ್ಲಮ್ ಇದ್ದರೆ ಸರಿ ಮಾಡೋದಕ್ಕೋಸ್ಕರ ಅಥವಾ ಪ್ರಾಬ್ಲಮ್ ಇಲ್ಲ ಅಂತ ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಈ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅದು ಬೇಸಿಕ್ ಟೆಸ್ಟ್ ಇವೆಲ್ಲ. ಸೊ ಈ ಥರ ಟೆಸ್ಟ್ ಕೂಡ ನಾವು ಮಾಡಬೇಕಾಗತ್ತೆ. ಸೊ ಆಪ್ರೇಷನ್ಸ್ ಬಂದು ಇವಿಷ್ಟು ಆಪ್ರೇಷನ್ನು ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಬೇಕಾಗುತ್ತೆ. ಮ್ಯಾಮ್, ಇನ್ನು ನೀವು ಹೇಳ್ತಾ ಇದ್ರಿ ವ್ಯಾರಿಕೋಸಿಲ್ಸ್ ಅಂತ, ಅದಂದರೆ ಏನು ಮ್ಯಾಮ್ ಮೆಡಿಕಲ್ ಟರ್ಮಲ್ಲಿ ಹೇಳೋದಾದ್ರೆ? ಕರೆಕ್ಟ್. ವ್ಯಾರಿಕೋಸಿಲ್ ಅಂದರೆ ಇದು ಗಂಡಸರಲ್ಲಿ ಬರುವಂತಹ ಪ್ರಾಬ್ಲಮ್ಮು, ಇದು ವೃಷಣದಲ್ಲಿ ಬರುವಂತಹ ಪ್ರಾಬ್ಲಮ್ಮು. ಇದು ಹೆಣ್ಣು ಮಕ್ಕಳಿಗೆ ಯಾವುದೇ ಥರ ಸಂಬಂಧ ಇಲ್ಲ. ಈ ವೃಷಣದ ಸುತ್ತಮುತ್ತ ಬ್ಲಡ್ ವೆಸಲ್ಸ್ ಇರುತ್ತೆ, ವೇನ್ಸ್ ಇರುತ್ತೆ. ಆ ವೇನ್ಸ್ ದಪ್ಪ ಆಗುತ್ತೆ, ಅಂದರೆ ಆಗುತ್ತೆ, ನಾವು ಡೈಲೇಟ್ ಆಗುತ್ತೆ ಅಂತ ಕರಿತೀವಿ. ಅಂದರೆ ಎಷ್ಟು ಮಿಲಿಮೀಟ್ರ್ ಸೈಜಲ್ಲಿ ಇರಬೇಕಾಗಿರೋ ಸೈಜ್ ದಪ್ಪ ಆಗ್ತವೆ. ಸೊ ದಪ್ಪ ಆದಾಗ ಏನಾಗುತ್ತೆ, ಅಗಲ ಆದಾಗ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಈ ವೃಷಣದ ಸುತ್ತ ಬ್ಲಡ್ ಸರ್ಕ್ಯುಲೇಷನ್, ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ವೃಷಣ ಟೆಂಪರೇಚರು, ಆ ಟೆಸ್ಟಿಸ್ದು ಟೆಂಪ್ರೇಚರ್ ಯಾವಾಗಲೂ ಕಡಿಮೆ ಇರಬೇಕು. ಅದಕ್ಕೆ ನೇಚರೇ ಏನು ಮಾಡಿದೆ, ಅದನ್ನು ಸ್ಕ್ರೋಟಲ್ ಬ್ಯಾಗಲ್ಲಿ ಇಡುತ್ತೆ. ಅರ್ಥಾತ್ ಅದರ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ. ಬಾಡಿಯ ಕೋರ್ ಟೆಂಪ್ರೇಚರ್, ನಮ್ಮ ದೇಹದ ಒಳಗಿನ ಉಷ್ಣಾಂಶಕ್ಕಿಂತ ಈ ಸ್ಕ್ರೋಟಮಲ್ಲಿ ಅದು ಟೆಸ್ಟಿಸ್ಗಳು ಕೆಳಗೆ ಇಳಿಬಿದ್ದಾಗ ಅವುಗಳ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಆ ಥರ ಇರಬೇಕು, ಅದು ನಾರ್ಮಲ್ ಕೂಡ. ದೇಹದ ಕೋರ್ ಟೆಂಪ್ರೇಚರ್ಗಿಂತ ಕಡಿಮೆ ಟೆಂಪ್ರೇಚರ್ ಇರೋದು. ಬಟ್ ಈ ವ್ಯಾರಿಕೋಸೀಲ್ ಆದಾಗ ಏನಾಗುತ್ತೆ, ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ನೋಡಿ. ಬ್ಲಡ್ ಸಪ್ಲೈ ಜಾಸ್ತಿ ಆದಾಗ ಆ ವೃಷಣಗಳಿಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ವ್ಯಾರಿಕೋಸಿಲಿನಿಂದಾಗಿ. ಬಿಕಾಸ್ ಬ್ಲಡ್ ಸಪ್ಲೈ, ಬ್ಲಡ್ ಇದ್ದ ಹಾಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅದು ಸ್ಪರ್ಮ್ಗೆ ಒಳ್ಳೆಯದಲ್ಲ. ಸ್ಪರ್ಮ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸ್ಪರ್ಮ್ದು ಫಾರ್ಮು, ಅಂದರೆ ನೋಡೋಕ್ಕೆ ಅವುಗಳು ಅಬ್ನಾರ್ಮಲ್ ಸ್ಪರ್ಮ್ ಆಗಿ ಫಾರ್ಮ್ ಆಗ್ತವೆ, ಅಥವಾ ಅವುಗಳದ್ದು ಮೂಮೆಂಟ್, ಫಾರ್ವರ್ಡ್ ಮೋಷನ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ದಿ ಸ್ಪರ್ಮ್ ಕೌಂಟ್ ಆ್ಯಂಡ್ ಮಾರ್ಫಾಲಜಿ ಇದಕ್ಕೆ ಎಫೆಕ್ಟ್ ಆಗುತ್ತೆ ವ್ಯಾರಿಕೋಸೀಲಿಂದ. ಇನ್ನು ನೀವು ಕೇಳಿದ್ರಿ ಪಾರ್ಟ್ 2 ಆಫ್ ಯುವರ್ ಕ್ವೆಶ್ಚನ್, ಅಂದರೆ ವ್ಯಾರಿಕೋಸೀಲ್ ಇದ್ದರೆ ಏನು ಮಾಡ್ತೀರಾ, ಅದಕ್ಕೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ. ನಿಮಗೆ ನಾನು ವ್ಯಾರಿಕೋಸೀಲ್ ಅಂದರೆ ಏನು, ವ್ಯಾರಿಕೋಸೀಲಿನಿಂದಾಗಿ ಸ್ಪರ್ಮ್ಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಹೇಳಿದೆ. ಈ ವ್ಯಾರಿಕೋಸೀಲಿಂದ ಪ್ರೆಗ್ನೆನ್ಸಿ ಆಗೋಕ್ಕೆ ಇದೆಲ್ಲ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾವು ವ್ಯಾರಿಕೋಸೀಲ್ ಎಷ್ಟು ಡಿಗ್ರಿ, ಎಷ್ಟು ಪ್ರಮಾಣಕ್ಕೆ ವ್ಯಾರಿಕೋಸೀಲ್ ಇದೆ ಅಂತ ಆ ವೃಷಣದ ಬ್ಲಡ್ ಟೆಸ್ಟ್ ಇರುತ್ತೆ, ಡಾಪ್ಲರ್ ಟೆಸ್ಟ್ ಇರುತ್ತೆ. ಡಾಪ್ಲರ್ ಟೆಸ್ಟ್ ಮಾಡ್ಕೊಳ್ತೀವಿ. ಹಾಗೆ ಸ್ಕ್ಯಾನ್ ಮಾಡಿಕೊಂಡು ಅದು ಎಷ್ಟರ ಮಟ್ಟಿಗೆ ವ್ಯಾರಿಕೋಸೀಲ್ ಇದೆ ಅಂತ ನೋಡ್ತೀವಿ. ಗ್ರೇಡ್ 1 ವ್ಯಾರಿಕೋಸೀಲ್, ಗ್ರೇಡ್ 2, ಗ್ರೇಡ್ 3 ಅಂತೀವಿ. ಗ್ರೇಡ್ 1 ವ್ಯಾರಿಕೋಸೀಲ್ ಇದ್ದರೆ ಏನೂ ಬೇಕಾಗಲ್ಲ, ದಟ್ ಈಸ್ ಆಲ್ಮೋಸ್ಟ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಸ್ಪೆಷಲಿ ಸಿಮೆನ್ ಪ್ಯಾರಾಮೀಟರ್ಸ್ ನಾರ್ಮಲ್ ಇತ್ತು ಅಂದರೆ. ಗ್ರೇಡ್ 2 ವ್ಯಾರಿಕೋಸೀಲ್ ಅಥವಾ ಗ್ರೇಡ್ 3 ವ್ಯಾರಿಕೋಸೀಲ್ ಇದೆ. ಪ್ಲಸ್ ವ್ಯಾರಿಕೋಸೀಲಿಂದನೇ, ಅದಕ್ಕೋಸ್ಕರವಾಗಿಯೇ ಈ ಮನುಷ್ಯನಲ್ಲಿ ಕೌಂಟ್ ಕಡಿಮೆ ಆಗಿದೆ, ಸ್ಪರ್ಮ್ ಕೌಂಟ್ ಕಡಿಮೆ ಆಗಿದೆ. ಪ್ಲಸ್ ನಾವು ವ್ಯಾರಿಕೋಸೀಲ್ ಸರ್ಜರಿ ಮಾಡಿದರೆ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗಬಹುದು ಅನ್ನುವಂಥ ಸನ್ನಿವೇಶಗಳಲ್ಲಿ ಮಾತ್ರ ಈ ವ್ಯಾರಿಕೋಸೀಲ್ ಸರ್ಜರಿ ಮಾಡಲಾಗತ್ತೆ. ಈ ವ್ಯಾರಿಕೋಸೀಲ್ ಸರ್ಜರಿ ಅನ್ನೋದು ಅಲ್ಲೇ ಸ್ಕ್ರೋಟಲ್ ಬ್ಯಾಗಲ್ಲೇ ಮಾಡೋದು, ಹೊಟ್ಟೆಯಲ್ಲೆಲ್ಲ ಮಾಡುವಂಥ ಆಪ್ರೇಷನ್ ಅಲ್ಲ. ಇದು ಪೇನ್ಲೆಸ್, ಅಂದರೆ ಅದಕ್ಕೆ ಅನಸ್ಥೀಸಿಯಾ ಕೊಟ್ಟುಬಿಟ್ಟೆ ಆಪ್ರೇಷನ್ ಆಗೋದು. ಜೊತೆಗೆ ಆಪ್ರೇಷನ್ ಮಾಡಿದ ಮೇಲೆ ಪೇಷಂಟು 1 or 2 ಡೇಸ್ ಒಳಗಡೆನೇ ಮನೆಗೆ ಹೋಗ್ಬೋದು. ಇದು ಸಿಂಪಲ್ ಸರ್ಜರಿ. ಒಂದು ಮಾತ್ರ ಗಮನ ಇಟ್ಕೊಳ್ಳಿ, ವ್ಯಾರಿಕೋಸೀಲ್ ಸರ್ಜರಿ ಎಲ್ರಿಗೂ ಬೇಕಾಗೋದಿಲ್ಲ.
ಅರ್ಲಿ ಗ್ರೇಡ್ ಆಫ್ ವ್ಯಾರಿಕೋಸೀಲ್ ಇದ್ದರೆ ವ್ಯಾರಿಕೋಸೀಲ್ ಸರ್ಜರಿ ಬೇಕಾಗಿಲ್ಲ. ಜೊತೆಗೆ ವ್ಯಾರಿಕೋಸೀಲ್ನಿಂದನೇ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿದೆ ಅನ್ನೋದು ನಮಗೆ ಕನ್ಫರ್ಮ್ ಆದರೆ ಮಾತ್ರ ವ್ಯಾರಿಕೋಸೀಲ್ ಸರ್ಜರಿಯಿಂದ ನಿಮಗೆ ಉಪಯೋಗ ಇದೆ, ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇಷ್ಟು ಮ್ಯಾಮ್. ಇನ್ನು ಟೆಸ್ಸಾ ಅಂದರೆ ಏನು ಮ್ಯಾಮ್, ಮೆಡಿಕಲ್ ಟರ್ಮ್ ಪ್ರಕಾರ ಹೇಳೋದಾದರೆ, ಮತ್ತು ಅದನ್ನು ಯಾವ ಥರ ನೀವು ಮಾಡ್ತೀರಾ ಅಂತ? ಟೆಸ್ಸಾ ಅಂದರೆ ಟೆಸ್ಟಿಕ್ಯುಲರ್ ಎಕ್ಸ್ಟ್ರಾಕ್ಷನ್ ಆಫ್ ದ ಸ್ಪರ್ಮ್. ಅಂದರೆ ಕೆಲವರಿಗೆ ನ್ಯಾಚುರಲ್ ಆಗಿ ಅಥವಾ ನಮ್ಮ ಕೆಲವು ಬೇರೆ ಸಹಾಯಕ ವಿಧಾನಗಳಿಂದ, ಅಂದರೆ ನಾವು ವೈಬ್ರೇಟರು ಈ ಥರ ಎಲ್ಲ ಕೊಡ್ತೀವಿ, ಅದರಿಂದನೂ ಕೂಡ ಅವ್ರಿಗೆ ಸ್ಪರ್ಮ್ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ, ತಂತಾನೇ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ಅಥವಾ ನಮ್ಮ ಮಿನಿಮಮ್ ಸಹಾಯದಿಂದ, ಅಂದರೆ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಕೆಲವು ಮೆಷಿನರಿಗಳು ಕೊಡ್ತೀವಿ, ಅದರಿಂದನೂ ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ಆಗ ಎಸ್ಪೆಷಲಿ ಕೆಲವರಿಗೆ ಒಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ ಇರುತ್ತೆ. ಅಂದರೆ ಆಗಲೇ ಹೇಳಿದೆ ನೋಡಿ, ಆ ಟ್ಯೂಬ್ ಬ್ಲಾಕ್ ಇರುತ್ತೆ. ಅಂದರೆ ಅವ್ರದ್ದು ಟೆಸ್ಟಿಸ್ ನಾರ್ಮಲ್ ಇರುತ್ತೆ, ಟೆಸ್ಟಿಸ್ ಸೈಜ್ ನಾರ್ಮಲ್ ಇರುತ್ತೆ, ಆ ಟೆಸ್ಟಿಸ್ ಒಳಗಡೆ ಸ್ಪರ್ಮ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಅದು ಹೊರಗಡೆ ಬರೋಕ್ಕಾಗೋದಿಲ್ಲ. ಪ್ರೊಡ್ಯೂಸೇ ಆಗದಿರೋದು ಬೇರೆ ಸಿಚುವೇಶನ್ನು, ಪ್ರೊಡ್ಯೂಸ್ ಮಾಡಲ್ಲ ಅಂತ ಇರಲ್ಲ ಈ ಮನುಷ್ಯ, ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಸ್ಪರ್ಮೇ ಇರುತ್ತೆ, ಬಟ್ ಟೆಸ್ಟಿಸಿಂದ ಈಚೆ ಕಡೆ ಬರಲ್ಲ. ಅಥವಾ ಇನ್ನು ಕೆಲವರಲ್ಲಿ ಟೆಸ್ಟಿಸಿಂದ ಈಚೆ ಕಡೆ ಬರುತ್ತೆ, ಬಟ್ ಕ್ವಾಂಟಿಟಿ ಅದು ಸ್ಪರ್ಮ್ದು ವಾಲ್ಯೂಮ್ ಕಡಿಮೆ ಇರುತ್ತೆ, ನಂಬರ್ ಆಫ್ ಸ್ಪರ್ಮ್ಸ್ ಕಡಿಮೆ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಒಟ್ಟಾರೆ ತಂತಾನೇ ಇಜಾಕ್ಯುಲೇಟ್ ಮಾಡಿರುವಂತಹ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಟೆಸ್ಟಿಸಿಗೆ ಡೈರೆಕ್ಟಾಗಿ ಸೂಜಿ ಹಾಕಿ ಆ ಟೆಸ್ಟಿಸ್ನ ಫಿಕ್ಸ್ ಮಾಡಿ ಅದನ್ನು ಅಂಡರ್ ಲೋಕಲ್ ಅನೆಸ್ಥೀಸಿಯಾ ಅಥವಾ ಶಾರ್ಟ್ ಅನೆಸ್ಥೀಸಿಯಾ, ಅವರಿಗೆ ನೋವಾಗೋದಿಲ್ಲ, ಆ ಥರ ಮಾಡಿದಾಗ ಆ ಟೆಸ್ಟಿಸ್ನ ಫಿಕ್ಸ್ ಮಾಡಿಕೊಂಡು ಆ ಟೆಸ್ಟಿಸ್ಸಿಂದ ನಾವು ಸೂಜಿ ಹಾಕಿ ಆ ಟೆಸ್ಟಿಸ್ನಿಂದನೇ ಡೈರೆಕ್ಟಾಗಿ ಸ್ಪರ್ಮ್ನ ಹೀರ್ತೀವಿ. ಒಂದೊಂದು ಸತಿ ಆ ಟೆಸ್ಟಿಸ್ ಪಕ್ಕದಲ್ಲಿ ಎಪಿಡಿಡಿಮಿಸ್ ಅಂತ ಇರ್ತೀವಿ, ಟೆಸ್ಟಿಸಿಂದ ಬಂದಿಲ್ಲ ಅಂದರೆ ಅಥವಾ ಒಂದು ಸತಿ ಡೈರೆಕ್ಟಾಗಿಯೇ ಆ ಎಪಿಡಿಡಿಮಿಸ್ಸಿನಿಂದನೇ ಸ್ಪರ್ಮ್ ಹೀರ್ತೀವಿ. ಈ ಸ್ಪರ್ಮ್ಗಳನ್ನ ನಾವು ಮುಂದೆ ನಮಗೆ ಯಾವ ಪ್ರೊಸೀಜರಿಗೆ ಬೇಕಾಗತ್ತೆ, IVFಗೆ, ICSIಗೆ ಯೂಸ್ ಮಾಡ್ಕೊತೀವಿ. ಎಷ್ಟೋ ಜನಕ್ಕೆ ತಾವೇ ಪ್ರೊಡ್ಯೂಸ್ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಬರದೇ ಇದ್ದಾಗಲೂ ಕೂಡ ಈ ಥರ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಕೊಡ್ತಾರೆ. ಸೊ ತಾವಾಗೇ ಪ್ರೊಡ್ಯೂಸ್ ಮಾಡಿದಾಗ ಡಾಕ್ಟ್ರು ನಿನ್ನ ಸಿಮೆಂಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಕ್ಷಣ ನಿರಾಸರಾಗಬೇಕಾಗಿಲ್ಲ. ಅವ್ರೇನು ಮಾಡ್ಬೋದು ಅಂತಂದರೆ, ಡಾಕ್ಟ್ರೆ ಈ ಥರ ಟೆಸ್ಟ್ ಮಾಡ್ಬೋದಾ, ನನಗೆ ಈ ಥರ ಮಾಡಿದರೆ ನಾನು ಸ್ಪರ್ಮ್ ಪ್ರೊಡ್ಯೂಸ್ ಮಾಡ್ತೀನಾ? ಯಾಕೆಂದರೆ ಜೆನೆಟಿಕ್ ಪೇರೆಂಟ್ ಆಗೋದು ಅರ್ಥಾತ್ ಅವರಿಂದನೇ ಮಕ್ಕಳಾಗೋದು ಬಹಳ ಮಹತ್ವದ ವಿಷಯ. ಯಾರ್ದೋ ಸಿಮೆಂಟ್ ತೊಗೊಂಡು, ಡೋನರ್ದು ಸಿಮೆಂಟ್ ತೊಗೊಂಡು ಪ್ರೆಗ್ನೆನ್ಸಿ ಮಾಡಿಕೊಳ್ಳೋಕ್ಕಿಂತ ಮುಂಚಿನ ಸ್ಟೆಪ್ ಇದು. ಸೊ ಇದನ್ನು ಕೂಡ ಅವರು ಗಮನ ಹರಿಸಬೇಕಾಗತ್ತೆ. ಈ ಥರ ಮಾಡಬಹುದಾ ಡಾಕ್ಟ್ರೆ ಅಂತ ಕೇಳಿಕೊಂಡು, ಆದರೆ ಅವರೇ ಆ ಮಗುವಿಗೆ ಜೆನೆಟಿಕ್ ಪೇರೆಂಟ್ ಆಗ್ತಾರೆ, ಅದು ಇಂಪಾರ್ಟೆಂಟು. ಇದು ಪ್ರೊಸೀಜರ್ನಲ್ಲಿ ನೋವಾಗೋದಿಲ್ಲ, ಅಂಡರ್ ಎನೆಸ್ಥೀಸಿಯಾನೇ ಮಾಡೋದು. ಮಾಡಿದ ಸ್ಪರ್ಮ್ನ ನಾವು ಫ್ರೀಸ್ ಮಾಡ್ಕೊಳ್ತೀವಿ, ಆಮೇಲೆ ಅದನ್ನು ಮುಂದೆ ಯೂಸ್ ಮಾಡ್ಕೊತೀವಿ. ಅಥವಾ ಒಂದೊಂದು ಸತಿ ಆಗಲೇ IVF ಸೈಕಲ್ ಇತ್ತು ಅಂದರೆ ಫ್ರೆಶ್ ಸ್ಯಾಂಪಲ್ನು ಕೂಡ ಯೂಸ್ ಮಾಡ್ಕೊಳ್ತೀವಿ. ಬಟ್ ಒಂದು ನೆನಪಿಟ್ಕೊಳ್ಳಿ, ಈ ಟೀಸಾ ಮಾಡಿದಾಗ ಇದರಿಂದ ಸಣ್ಣ ಪ್ರೊಸೀಜರ್ಗಳು ಅಂದರೆ IUI ಅಥವಾ ನಾವೇ ಟ್ರೈ ಮಾಡ್ತೀವಿ ಇವೆಲ್ಲ ಆಗೋದಿಲ್ಲ. ಟೀಸಾ ಮಾಡಿದರೆ ಅದು ಅತ್ಯಮೂಲ್ಯ ಸ್ಯಾಂಪಲ್ ಆಗುತ್ತೆ ನಮಗೆ. ಅದರಲ್ಲಿ ಕೆಲವೇ ಸ್ಪರ್ಮ್ಗಳು ಬರೋದ್ರಿಂದ ನಾವು ಆ ಸ್ಪರ್ಮ್ಗಳನ್ನ ಬಹಳ ಒಳ್ಳೆ ಕೆಲಸಕ್ಕೆ, ಮುಖ್ಯವಾದ ಕೆಲಸಕ್ಕೆ, ಪ್ರೆಗ್ನೆನ್ಸಿ ಆಗೋದಕ್ಕೆ ನಾವು ಅದನ್ನು ಎಸೆನ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮಗದು IVF ಆ್ಯಂಡ್ ಅದಕ್ಕಿಂತನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮಗೆ ICSIಗೆ ಆ ಸ್ಪರ್ಮ್ಗಳನ್ನ ನಾವು ಯೂಸ್ ಮಾಡ್ಕೊತೀವಿ. ಸೊ ಟೀಸಾದಿಂದ ತೆಗೆದಿದ್ದು ಸ್ಪರ್ಮ್ ICSIಗೆ ಯೂಸ್ ಆಗುತ್ತೆ. ನೀವು ಸಣ್ಣ ಪುಟ್ಟ ಕೆಲಸಕ್ಕೆ IUIಗೆ ಇದಕ್ಕೆಲ್ಲ ನಾವು ಟೀಸಾ ಸ್ಯಾಂಪಲ್ಲು ತಾಳೆ ಆಗೋದಿಲ್ಲ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಟೀಸಾದಿಂದ ಕೂಡ ಎಷ್ಟೋ ಜನ ಪ್ರೆಗ್ನೆನ್ಸಿ ಆಗುತ್ತೆ. ಮ್ಯಾಮ್, ಇನ್ನು ಸಾಕಷ್ಟು ಸರ್ಜರಿಗಳನ್ನ ಮಾಡಲಾಗ್ತದೆ. ಅದರಲ್ಲಿ HSG ಅಂದರೆ ಏನು, ಅದರಲ್ಲಿ ಯಾವ ರೀತಿಯ ಅಂತ ಆಯಿತು. HSG ಅಂತಂದರೆ ಅದು ಸರ್ಜರಿ ಅಲ್ಲ, ಅದು ಒಂದು ಟೆಸ್ಟ್ ಅಷ್ಟೇ. ಇಟ್ಸ್ ಅ ಕೈಂಡ್ ಆಫ್ ಇನ್ವೆಸ್ಟಿಗೇಷನ್. ಅಂದರೆ ಅದು ಪೇಷಂಟಿಗೆ ಪ್ರಾಬ್ಲಮ್ ಇದೆಯಾ ಅಂತ ಪತ್ತೆ ಹಚ್ಚುವಂತಹ ವಿಧಾನ. ಇದು ಆಪ್ರೇಷನ್ ಅಲ್ಲ. ಪಾಯಿಂಟ್ ನಂಬರ್ 1, ಇದನ್ನು ಹಿಸ್ಟೆರೋಸ್ಯಾಲ್ಪಿಂಗೋಗ್ರಾಫಿ ಅಂತ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಅಂದರೆ ಹಿಸ್ಟೆರೋ ಅಂದರೆ ಯೂಟ್ರಸ್ ಒಳಗೆ ಚೆಕ್ ಮಾಡ್ತೀವಿ ಈ ಟೆಸ್ಟಿಂದ. ನೆಕ್ಸ್ಟು ಸ್ಯಾಲ್ಪಿಂಗ್ಸ್ ಅಂದರೆ ಟ್ಯೂಬ್ಸು. ಈ ಟೆಸ್ಟಲ್ಲಿ HSGನಲ್ಲಿ ಯೂಟ್ರಸ್ ಒಳಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಆಗಲೇ ಹೇಳಿದೆ ನೋಡಿ, ಬ್ಯಾಂಡ್ಸ್ ಇರ್ಬೋದು, ಅಶರ್ಮೆನ್ಸ್ ಥರ ಇರ್ಬೋದು, ಸೆಪ್ಟಮ್ ಫಾರ್ಮ್ ಆಗಿರ್ಬೋದು, ಯೂಟ್ರಸ್ ಒಂದು ಸೈಡಿಗೆ ವಾಲ್ ಇರ್ಬೋದು, ಅಥವಾ ಯೂಟ್ರಸ್ ಒಳಗಡೆ ಗೆಡ್ಡೆ ಇರ್ಬೋದು. ಸೊ ಯೂಟ್ರಸ್ನ ಕ್ಯಾವಿಟಿ ಅಂದರೆ ಆ ರೂಮು ಅಥವಾ ಆ ಮಗು ಬಂದು ಕೂತ್ಕೊಳ್ಳುವಂತಹ ಜಾಗ ಚೆನ್ನಾಗಿದೆಯಾ, ಅದು ಕರೆಕ್ಟ್ ಇದೆಯಾ, ಅದು ಸ್ಪೇಸು ಸಾಕಾ, ಇಷ್ಟು
ಇದೆಲ್ಲ ನೋಡೋದಕ್ಕೆ ನಾವು ಹಿಸ್ಟೋಸ್ಯಾಲ್ಪಿಂಗೋಗ್ರಫಿ ಮಾಡ್ತೀವಿ. ಇದು ಯೂಟ್ರಸ್ನ ಭಾಗ. ಇನ್ನು ಹೇಳಬೇಕಂತಂದರೆ ನೆಕ್ಸ್ಟ್ ಟ್ಯೂಬ್ಸು. ಎಲ್ಲರಿಗೂ ನಾರ್ಮಲ್ ಇದ್ದಾಗ ಯೂಟ್ರಸ್ ಇರುತ್ತೆ, ಯೂಟ್ರಸ್ ಪಕ್ಕದಲ್ಲಿ 2 ಫಲೋಪಿಯನ್ ಟ್ಯೂಬ್ಸ್ ಬರುತ್ತೆ. ಸೊ ಆ ಟ್ಯೂಬ್ಸ್ ಚೆಕ್ ಮಾಡೋಕ್ಕೂ ಕೂಡ ಈ HSG ಟೆಸ್ಟ್ ಪ್ರಯೋಜನಕಾರಿಯಾಗುತ್ತೆ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ಇದು ಅಗೇನ್ ಪೇಷಂಟಿಗೆ ಪೇಯ್ನ್ ಆಗೋದಿಲ್ಲ, ಗಾಬರಿ ಆಗೋದು ಬೇಡ. ಇದು ಯಾವುದೇ ಥರದ ಆಪ್ರೇಷನ್ ಅಲ್ಲ, ಇದಕ್ಕೆ ಸೂಜಿ ಕತ್ರಿ ಯಾವ ಆಯುಧಗಳನ್ನು ಯೂಸ್ ಮಾಡೋದಿಲ್ಲ, ಇದಕ್ಕೆ ಪೇಷಂಟ್ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ, ಅನಸ್ಥೀಸಿಯಾ ಕೊಡೋ ಅವಶ್ಯಕತೆ ಇಲ್ಲ. ಇದು ಮಿನಿಮಮ್ ಪ್ರೊಸೀಜರು. ಕೆಳಗಡೆಯಿಂದ ಮೆಡಿಸಿನ್ ನಾವು ಪುಷ್ ಮಾಡ್ತೀವಿ. ಇದಕ್ಕೆ ನಮಗೆ ಹೊಟ್ಟೆದು ಎಕ್ಸ್ರೇ ಮಾಡ್ತೀವಿ. ಅಂದರೆ ಯೂಟ್ರಸ್ಗೆ ಏನು ಮೆಡಿಸಿನ್ ಪುಷ್ ಮಾಡಿರ್ತೀವಿ, ಆ ಮೆಡಿಸಿನ್ನು ಯೂಟ್ರಸ್ ದಾಟಿ ನೆಕ್ಸ್ಟು ಫಲೋಪಿಯನ್ ಟ್ಯೂಬಿಂದ ಚಿಮ್ಮಿ ಹೊರಗಡೆ ಬರುತ್ತೆ. ಯಾವಾಗ ಯೂಟ್ರಸ್ಸು ಟ್ಯೂಬ್ಸು ನಾರ್ಮಲ್ ಇದ್ದಾಗ. ಏನಾದರೂ ಟ್ಯೂಬಲ್ಲಿ ಬ್ಲಾಕ್ ಇತ್ತು ಅಂತಂದರೆ ಅದು ಟ್ಯೂಬದು ಇಮೇಜ್ ಬರೋದಿಲ್ಲ ನಮ್ಗೆ. ಎಕ್ಸ್ರೇ ಅಂತ ಏನು ಹೇಳಿದೆ, ಹೊಟ್ಟೆದು ಎಕ್ಸ್ರೇ ತೆಗಿತೀವಿ, ಎಕ್ಸ್ರೇ ಟೆಕ್ನಿಷಿಯನ್ ತೆಗಿತಾರೆ, ಪ್ರೊಸೀಜರ್ ನಾವು ಮಾಡ್ತೀವಿ. ಅಗೇನ್ ಇಟ್ಸ್ ಅ ಟೀಮ್ ವರ್ಕ್. ಮಾಡಿದಾಗ ಯೂಟ್ರಸ್ ಒಳಗಡೆ ಹಾಕಿದ್ದು ಮೆಡಿಸಿನ್ನು ನಾರ್ಮಲ್ ಯೂಟ್ರಸ್ಸು ನಾರ್ಮಲ್ ಫಲೋಪಿಯನ್ ಟ್ಯೂಬ್ ಇತ್ತು ಅಂತಂದರೆ ಯೂಟ್ರಸ್ ದಾಟಿ ಫಲೋಪಿಯನ್ ಟ್ಯೂಬಿಂದ ಈಚೆ ಬರುತ್ತೆ. ಅದು ನಮ್ಗೆ ಆ ಫಿಲ್ಮನ್ನು ನಾವು ಚೆಕ್ ಮಾಡಿದಾಗ, ಎಕ್ಸ್ರೇ ಫಿಲ್ಮ್ ಚೆಕ್ ಮಾಡಿದಾಗ ನಮಗೆ ಕಾಣುತ್ತೆ. ಸೊ ಈ ಥರ ಚೆಕ್ ಮಾಡೋದ್ರಿಂದ ನಮಗೆ 2-3 ವಿಚಾರ ತಿಳಿಯುತ್ತೆ. ವೆಜೈನಾ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಕೆಳಗಡೆ ಯೂಟ್ರಸ್ದು ಬಾಯಿ ಸರ್ವಿಕ್ಸ್ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ, ಯೂಟ್ರಸ್ ಒಳಗೂ ಪ್ರಾಬ್ಲಮ್ ಇಲ್ಲ, ಅಥವಾ ಟ್ಯೂಬ್ಸ್ ಫಲೋಪಿಯನ್ ಟ್ಯೂಬ್ಸು ನಾರ್ಮಲ್ ಇದೆ. ಇವೆಲ್ಲ ವಿಷಯವನ್ನು ನಾವು HSG ಅಥವಾ ಹಿಸ್ಟೋಸ್ಯಾಲ್ಪಿಂಗೋಗ್ರಾಫಿಂದ ಕನ್ಫರ್ಮ್ ಮಾಡ್ಕೊತೀವಿ. ಕೆಲವರಿಗೆ ಏನಾಗುತ್ತೆ, ಯೂಟ್ರಸ್ ಒಳಗಡೆ ಆಗಲೇ ಹೇಳಿದಾಗ ಫೈಬ್ರಾಯ್ಡ್ ಗೆಡ್ಡೆ ಇರ್ಬೋದು, ಸೆಪ್ಟಮ್ ಇರ್ಬೋದು, ಬಲೆ ಇರ್ಬೋದು, ಡಬ್ಬಲ್ ಯೂಟ್ರಸ್ ಇರೋರು ಇರ್ತಾರೆ. ಅಥವಾ ಯೂಟ್ರಸ್ ಫುಲ್ ಕಂಪ್ಲೀಟ್ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರಲ್ಲ, ಒಂದು ಪೋರ್ಷನ್ ಮಾತ್ರ ಡೆವಲಪ್ ಆಗಿರುತ್ತೆ. ಯೂಟ್ರಸ್ ಹೇಗೆ ಡೆವಲಪ್ ಆಗೋದು ಅಂತಂದರೆ, ಆ ಹುಡುಗಿ ಅವಳ ಅಮ್ಮನ ಹೊಟ್ಟೆನಲ್ಲಿದ್ದಾಗ 2 ಹೋಳುಗಳಾಗಿ ಫಾರ್ಮ್ ಆಗಿರುತ್ತೆ ಫಸ್ಟ್ಗೆ. ದಟ್ ಈಸ್ ನಾರ್ಮಲ್. 2 ಮುಲ್ಲೇರಿಯನ್ ಡಕ್ಟ್ಸಿಂದ ಫಾರ್ಮ್ ಆಗುತ್ತೆ. ಆಮೇಲೆ ಅದು 2 ಹತ್ತಕ್ಕೆ ಬಂದು ಜಾಯಿನ್ ಆಗಿ ಆಮೇಲೆ ಸಿಂಗಲ್ ಆಗುತ್ತೆ. ಸೊ ಇದು ಆಗದೇ ಇದ್ದಾಗ ಅದು 2 ಹೋಳಾಗೇ ಉಳ್ಕೊಳ್ಳುತ್ತೆ. ಈ ಸೆಂಟ್ರಿಗೆ ಬಂದು ಜಾಯಿನ್ ಆಗಿ ಮುಂದೆ ಏನಾಗುತ್ತೆ ಅದು ಫಾರ್ಮ್ ಆಗದೇ ಇದ್ದಾಗ ಅದು 2 ಹೋಳಾಗಿ ಉಳ್ಕೊಳ್ಳುತ್ತೆ. ಸೊ ಡಬಲ್ ಯೂಟ್ರಸ್ ಅಂತ ನೀವು ಕೇಳಿರ್ಬೋದು. ಎಷ್ಟೋ ಜನ ಬರ್ತಾರೆ ವಿತ್ ಡಬಲ್ ಯೂಟ್ರಸ್, ಅಥವಾ ಒಂದೇ ಭಾಗ ಫಾರ್ಮ್ ಆಗಿರುತ್ತೆ, ಇನ್ನೊಂದು ಟ್ಯೂಬೇ ಫಾರ್ಮ್ ಆಗಿರಲ್ಲ. ಸೊ ಯೂಟ್ರಸ್ನ ಅರ್ಧ ಹೋಳು ಮಾತ್ರ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸು ನಮಗೆ HSGಯಿಂದ ಗೊತ್ತಾಗುತ್ತೆ. ಸೊ HSG ಮಾಡೋದು ಸಿಂಪಲ್ ಮೆಥಡು. ಆ್ಯಂಡ್ ಈ HSGಯಿಂದ ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರಿಂದ ಇದು ಒಂದು ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಆಗುತ್ತೆ ಪೇಷಂಟಿಗೆ. ಮ್ಯಾಮ್, ಇನ್ನು ಹಿಸ್ಟ್ರೋಸ್ಕೋಪಿ ಅನ್ನೋದು ಯಾವ ಒಂದು ಮಹಿಳೆಗೆ ಮಾಡ್ತೀರಾ ಮತ್ತು ಅದನ್ನು ಯಾವ ಥರ ಮಾಡ್ತೀರಾ ಮ್ಯಾಮ್? ಹಿಸ್ಟ್ರೋಸ್ಕೋಪಿ ಅನ್ನೋದು ಅಗೇನ್ ಇನ್ನೂ ಒಂದು ಟೆಸ್ಟು. ಇದು ಏನಾಗುತ್ತೆ, ಹಿಸ್ಟ್ರೋಸ್ಕೋಪಿನಲ್ಲಿ ಇದು ದುರ್ಬೀನ್ ಪರೀಕ್ಷೆ ಆಗುತ್ತೆ. ಅಗೇನ್ ಇದು ಹೆಣ್ಣು ಮಕ್ಕಳಿಗೆ ಮಾಡುವಂಥ ಪರೀಕ್ಷೆ, ಗಂಡು ಮಕ್ಕಳಿಗೆ ಇದು ಯಾವುದೇ ಸಂಬಂಧ ಇಲ್ಲ. ಹಿಸ್ಟ್ರೋಸ್ಕೋಪಿ ಅಂದರೆ ನಾವು ಪ್ರಮುಖವಾಗಿ ಪ್ರೈಮರಿಯಾಗಿ ಯೂಟ್ರಸ್ ಒಳಗಡೆ, ಗರ್ಭಕೋಶದ ಒಳಗಡೆ ಚೆಕ್ ಮಾಡುವಂತಹ ಪರೀಕ್ಷೆ ಇದು. ಯೂಶ್ವಲಿ ಈ ಟೆಸ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ಕ್ಯಾನಿಂಗ್ ಮಾಡಿರ್ತೀವಿ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ನಮ್ಮ ಮನಸ್ಸೊಳಗಡೆ ಒಂದು ಕಲ್ಪನೆ ಆಗುತ್ತೆ, ಕನ್ಫರ್ಮ್ ಆಗುತ್ತೆ. ಡಬಲ್ ಯೂಟ್ರಸ್ ಇದೆಯಾ, ಒಂದು ಸೈಡ್ ಯೂಟ್ರಸ್ ಇದೆಯಾ, ಅಥವಾ ಯೂಟ್ರಸ್ ಒಳಗಡೆ ಏನಾರ ಫೈಬ್ರಾಯ್ಡು ಅಥವಾ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಹೇಳಿರೋದು ಇದೆಯಾ, ಇವೆಲ್ಲ ಒಂದು ನಮ್ಮ ಮನಸ್ಸಿಗೊಂದು ಐಡಿಯಾ ಬಂದಿರುತ್ತೆ. ನೆಕ್ಸ್ಟ್ ಹಿಸ್ಟ್ರೋಸ್ಕೋಪಿನಲ್ಲಿ ಫಸ್ಟು ಡಯಾಗ್ನಾಸ್ಟಿಕ್ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಎಸ್ಪೆಷಲಿ ಈ ಬಂಜೆತನಕ್ಕೆ ಸಂಬಂಧಪಟ್ಟ ಮಹಿಳೆಯರು ಬಂದಾಗ ನಾವು ಏನು ಮಾಡ್ತೀವಿ ಅಂತಂದರೆ, ವೆರಿ ಸಿಂಪಲ್ ಥಿನ್ ಟ್ಯೂಬು 3 mm 3 ಮಿಲಿಮೀಟರ್ ಸೈಜ್ದು ಟ್ಯೂಬನ್ನು ನಾವು ಕೆಳಗಿನಿಂದ ಗರ್ಭಕೋಶದ ಒಳಗಡೆ ಪಾಸ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಡಯಾಗ್ನಾಸ್ಟಿಕ್ ಹಿಸ್ಟ್ರೋಸ್ಕೋಪಿ ಅಂತ ಏನು ಹೇಳಿದೆ, ಇದು ಸರ್ಜರಿ ಅಲ್ಲ, ಗರ್ಭಕೋಶದ ಒಳಗಡೆ ಚೆಕ್ ಮಾಡುವಂಥದ್ದು. ಇದರಲ್ಲಿ 2 ಇರುತ್ತೆ. ಒಂದು ದುರ್ಬೀನ್ ಇರುತ್ತೆ ಎಂಡಲ್ಲಿ, 2ನೇದು ಅದರಲ್ಲಿ ಬೆಳಕಿರುತ್ತೆ. ನಮಗದು ಒಳಗಡೆ ಎಲ್ಲ ಲೈಟ್ನಲ್ಲಿ ಕಾಣುತ್ತೆ, ಯಾಕೆಂದರೆ ಕತ್ತಲಿರುತ್ತೆ ನೋಡಿ ಗರ್ಭಕೋಶದ ಒಳಗಡೆ. ನಾವು ಲೈಟ್ ಹಾಕಿ ಅಲ್ಲದೆ ಮ್ಯಾಗ್ನಿಫೈ ಮಾಡಿ ನೋಡ್ತೀವಿ. ಅದರ ಎಂಡಲ್ಲಿ ಮ್ಯಾಗ್ನಿಫಿಕೇಷನ್ ಗ್ಲಾಸ್ ಇರುತ್ತೆ. ಮ್ಯಾಗ್ನಿಫಿಕೇಷನ್ ಅಂದರೆ ಏನರ್ಥ, ಅದು ಎಷ್ಟೋ ಪಟ್ಟು ಮಲ್ಟಿಪ್ಲೈ ಮಾಡಿ ತೋರಿಸುತ್ತೆ. ಸ್ಮಾಲ್, ಈಗ 2-3 mm ಇರುವಂಥ ಫೈಬ್ರಾಯ್ಡು ಇಷ್ಟು ದಪ್ಪ ಫೈಬ್ರಾಯ್ಡಾಗಿ ಕಾಣುತ್ತೆ. ಅಷ್ಟು ದಪ್ಪ ಇರಲ್ಲ, ಅದು ನಮ್ಗೆ ಗೊತ್ತು. ಅದು ನಾವು ಮೆಜರ್ ಮಾಡಿದಾಗ ಸೈಜ್ ನಮ್ಗೆ ಚಿಕ್ಕದೇ ಇರುತ್ತೆ, ಬಟ್ ನಮ್ಗೆ ಕಾಣಬೇಕದು. ಯಾಕಂದರೆ ಅದು ಸೈಜ್ ಎಲ್ಲಿದೆ, ನಾವು ಒಂದೊಂದು ಟೈಮ್ ಅದನ್ನು ತೆಗಿಬೇಕಾಗತ್ತೆ ನೆಕ್ಸ್ಟ್ ಆಪರೇಟಿವ್ ಹಿಸ್ಟ್ರೋಸ್ಕೋಪಿ ಮಾಡಿ. ಸೊ ಹಾಗಾಗಿ ನಮಗೆ ಈ ಯೂಟ್ರಸ್ ಒಳಗಡೆದೆಲ್ಲ ತಿಳಿಯುತ್ತೆ. ಇದರಲ್ಲಿ 2-3 ವಿಚಾರ. ಇದು ಸಿಂಪಲ್ ಪ್ರೊಸೀಜರು.
ಇದು ದೊಡ್ಡ ಆಪ್ರೇಷನ್ ಅಂತ ತಿಳ್ಕೊಬೇಡಿ. ಅಗೇನ್ ಇದರಲ್ಲಿ ಚಾಕು ಕತ್ರಿ ಯಾವುದೂ ಯೂಸ್ ಮಾಡಲ್ಲ. ಇದರಲ್ಲಿ ಒಳಗಡೆ ನಾವು ಸಲೈನ್ ಬಿಡ್ತೀವಿ, ಅಂದರೆ ನಾವು ಫ್ಲೂಯಿಡ್ ಬಿಡ್ತೀವಿ, ಒಂದು ನೀರು ಥರ ಬಿಟ್ಟು ಯೂಟ್ರಸ್ನ ಎಕ್ಸ್ಪ್ಯಾಂಡ್ ಮಾಡಿ ಬಲೂನ್ ಥರ ಊದಿಸಿ ಅದರೊಳಗಡೆ ನಾವು ಲೈಟ್ ಬಿಟ್ಟು ದುಪ್ಪಟ್ಟೇನು ಇನ್ನು ಎಷ್ಟೋ ಟೈಮ್ಸ್ ಮ್ಯಾಗ್ನಿಫಿಕೇಷನ್ ಮಾಡಿ ಯೂಟ್ರಸ್ ಒಳಗಡೆ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀವಿ. ಇದು ಮಾಡಿದಾಗ ನಿಮಗೆ ಅಡ್ಮಿಷನ್ ಇರೋದಿಲ್ಲ. ಆಫೀಸ್ ಹಿಸ್ಟ್ರೋಸ್ಕೋಪಿ ಅಂತ ಪೇನು ಕೂಡ ಆಗೋದಿಲ್ಲ. ಇದು ನೀವು ಬಂದು 1 to 2 ಅವರ್ಸ್ನಲ್ಲಿ ಮನೆಗೆ ಕಳಿಸುವಂಥ ಪ್ರೊಸೀಜರ್. ಬಟ್ ಏನಾದರೂ ಆಪ್ರೇಟಿವ್ ಹಿಸ್ಟ್ರೋಸ್ಕೋಪಿ ಕನ್ವರ್ಟ್ ಆದರೆ ಕೆಲವು ತುಂಬ ದೊಡ್ಡ ಫೈಬ್ರಾಯ್ಡ್ ಇರುತ್ತೆ ಅಥವಾ ಬೇರೆದು ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೆ ನಾವು ಚೆಕ್ ಮಾಡ್ತೀವಿ ಅಂತಂದರೆ ಅವಾಗ ಅದು ಆಪರೇಟಿವ್ ಹಿಸ್ಟ್ರೋಸ್ಕೋಪಿ ಆಗುತ್ತೆ. ಈ ಡಯಾಗ್ನಾಸ್ಟಿಕ್ ಹಿಸ್ಟ್ರೋಸ್ಕೋಪಿ ವೆರಿ ಸಿಂಪಲ್. ಆಪರೇಟಿವ್ ಹಿಸ್ಟ್ರೋಸ್ಕೋಪಿನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಆದರೂ ಯೂಶ್ವಲಿ 24 ಅವರ್ಸ್ಗೆ ಪೇಷಂಟನ್ನು ಮನೆಗೆ ಕಳಿಸ್ತೀವಿ. ಬಟ್ ದ್ಯಾಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಅನೆಸ್ಥೀಸಿಯಾ. ಅದನ್ನು ಅನೆಸ್ಥೀಸಿಯಾದಲ್ಲಿ ಪೇಷಂಟನ್ನು ಅನೆಸ್ಥೀಸಿಯಾಕ್ಕೆ ಒಳಪಡಿಸಿ, ಅಂದರೆ ಅವರಿಗೆ ನೋವು ಗೊತ್ತಾಗದಿರೋ ಥರ ಅದನ್ನು ನಾವು ಮಾಡಬೇಕಾಗತ್ತೆ. ಡಯಾಗ್ನಾಸ್ಟಿಕ್ ಹಿಸ್ಟ್ರೋಸ್ಕೋಪಿ ಸಿಂಪಲ್ ಪ್ರೊಸೀಜರ್ ಆಗಿರೋದ್ರಿಂದ ಅದಕ್ಕೆ ಅನೆಸ್ಥೀಸಿಯಾ ಯೂಶ್ವಲಿ ಬೇಕಾಗಲ್ಲ. ಹಾಗೆ 1 to 2 ಅವರ್ಸ್ನಲ್ಲಿ ಪೇಷಂಟನ್ನು ಮನೆಗೆ ಕಳಿಸ್ತೀವಿ. ನಾವು ಯೂಟ್ರಸ್ ಒಳಗಡೆ ಒಂದೇ ಚೆಕ್ ಮಾಡಲ್ಲ, ಯೂಟ್ರಸ್ ಪಕ್ಕದಲ್ಲಿ ಫಲೋಪಿಯನ್ ಟ್ಯೂಬಿನ ಒಳಗಡೆ ನಮಗೆ ರಿಂಗ್ಸ್ ಕಾಣುತ್ತೆ. ಸೊ ಅದು ಬ್ಲಾಕ್ ಇದೆಯಾ, ಅದು ಓಪನ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ನು ಈ ಹಿಸ್ಟ್ರೋಸ್ಕೋಪಿಯಿಂದನೂ ಗೊತ್ತಾಗುತ್ತೆ. HSG ಒಂದು ಥರ ಟೆಸ್ಟು, ಹಿಸ್ಟ್ರೋಸ್ಕೋಪಿ ಇನ್ನೊಂದು ಥರ ಟೆಸ್ಟು. ಅದು ಒಂದು ಮುಖವನ್ನು ತೋರಿಸಿದ್ರೆ ಹಿಸ್ಟ್ರೋಸ್ಕೋಪಿ, HSG ಇನ್ನೊಂದು ಮುಖವನ್ನು ತೋರಿಸುತ್ತೆ ನಮಗೆ. ಮ್ಯಾಮ್ ಇನ್ನು ಇದು 3D ಸ್ಕ್ಯಾನ್ ಅಂದರೆ ಏನು ಮ್ಯಾಮ್? ಇದು ಮತ್ತು ಹಿಸ್ಟ್ರೋಸ್ಕೋಪಿಗೆ ಯಾವ ಥರ ನೀವು ಮಾಡ್ತೀರಾ ಅಂತ? 3D ಸ್ಕ್ಯಾನ್ ಅಂತಂದರೆ ಈಗ ಯೂಶ್ವಲಿ ಮಾಡೋದು 2D ಸ್ಕ್ಯಾನ್ ಅಂದರೆ 2 ಡೈಮೆನ್ಷನಲ್ ಸ್ಕ್ಯಾನ್ ಅಂತ. ಡಿ ಅಂದರೆ 3D ಅಂದರೆ 3 ಡೈಮೆನ್ಷನಲ್ ಸ್ಕ್ಯಾನ್. ಕೆಲವು ಸತಿ ಪ್ರೆಗ್ನೆನ್ಸಿ ಆದವರಿಗೆ 3 ಡೈಮೆನ್ಷನಲ್ ಸ್ಕ್ಯಾನ್ ಮಾಡ್ತೀವಿ. ಬಟ್ ಇನ್ಫರ್ಟಿಲಿಟಿ ಪೇಷಂಟ್ಸಲ್ಲಿ 3D ಸ್ಕ್ಯಾನ್ದು ರೋಲು ಕಡಿಮೆ ಇರುತ್ತೆ. ಇದು ಯೂಶ್ವಲಿ ಪ್ರೆಗ್ನೆಂಟ್ ಆದಮೇಲೆ ಕೆಲವರು ಕೇಳ್ತಾರೆ, ಇನ್ಸಿಸ್ಟ್ ಮಾಡ್ತಾರೆ, ಅಂಥವರಲ್ಲಿ ಮಾಡುವಂಥದ್ದು. ಬಟ್ 2D ಯೂಶ್ವಲಿ ಮಾಡುವ 100ರಲ್ಲಿ 90-95% ನಮಗೆ 2D ಸಾಕಾಗತ್ತೆ. 3Dನಲ್ಲಿ ನಾವು ಯೂಟ್ರಸ್ನಲ್ಲಿ ಪ್ರಾಬ್ಲಮ್ ಇದ್ದರೆ, ಎಕ್ಸಾಂಪಲ್ ನಮಗೆ ಅನಾಮಲಸ್ ಯೂಟ್ರಸ್, ಆಗಲೇ ಹೇಳಿದೆ ನೋಡಿ, ಅನುವಂಶಿಕವಾಗಿ ಅರ್ಥಾತ್ ಬೆಳವಣಿಗೆ ಆಕೆ ಹುಟ್ಟುವಾಗ ಆದಂತಹ ಪ್ರಾಬ್ಲಮ್, ಅಂದರೆ ಗರ್ಭಕೋಶ 2 ಹೋಳಿದೆ, ಡಬಲ್ ಯೂಟ್ರಸ್ ಇದೆ, ಅಥವಾ ಸಿಂಗಲ್ ಯೂಟ್ರಸ್ ಒಂದು ಪೋರ್ಷನ್ ಮಾತ್ರ ಇದೆ, ಅಂದರೆ ಅರ್ಧ ಭಾಗ ಇದೆ, ಇಂಥದನ್ನು ಕನ್ಫರ್ಮ್ ಮಾಡೋಕ್ಕೆ ನೋಡೋಕ್ಕೋಸ್ಕರ ನಾವು ಯೂಶ್ವಲಿ 3D ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ 2D ಇನ್ಫಾರ್ಮೇಷನ್ ಸಾಕಾಗುತ್ತೆ ನಮಗೆ. ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಹಿಸ್ಟ್ರೋಸ್ಕೋಪಿಗೆ ಹೋಗ್ತೀವಿ. ಬಟ್ ಈ ಗರ್ಭಕೋಶದ ಅನಾಮಲಿ ಅಂದರೆ ಪ್ರಾಬ್ಲಮ್ ಡೆವಲಪ್ ಆಗಿರುವಂಥ ಗರ್ಭಕೋಶದಲ್ಲಿ ನಮಗೆ 3D ಆದರೂ ಮಾಡ್ಕೊಳ್ಬೋದು, ಇಲ್ಲ ಹಿಸ್ಟ್ರೋಸ್ಕೋಪಿ ಆದರೂ ಮಾಡ್ಬೋದು. ಬಟ್ 3D ಈಸ್ ಅ ಬೆಟರ್ ಇನ್ವೆಸ್ಟಿಗೇಷನ್. ಇಟ್ ಗಿವ್ಸ್ ಬೆಟರ್ ಇನ್ಫಾರ್ಮೇಷನ್ ಇನ್ ದೀಸ್ ಕೇಸಸ್. ಯಾವ ಕೇಸಸ್ಸು? ಈ ಅನಾಮಲಿ ಇರುವಂಥ, ಅಬ್ನಾರ್ಮಲ್ ಇರುವಂಥ, ಡೆವಲಪ್ಮೆಂಟಲ್ ಅಬ್ನಾರ್ಮ್ಯಾಲಿಟಿ ಇರುವಂಥ ಯೂಟ್ರಸ್ ಬಗ್ಗೆ ನಮಗೆ ಪತ್ತೆ ಹಚ್ಚಬೇಕು, ಅದರ ಡಯಾಗ್ನೋಸಿಸ್ ನಿಖರವಾಗಬೇಕು ಅಂತಂದರೆ ಈ 3D ಇನ್ವೆಸ್ಟಿಗೇಷನ್, 3D ಅಲ್ಟ್ರಾಸೌಂಡ್ ಈಸ್ ಅ ಬೆಟರ್ ಇನ್ವೆಸ್ಟಿಗೇಷನ್ ದ್ಯಾನ್ ಹಿಸ್ಟ್ರೋಸ್ಕೋಪಿ. ಮ್ಯಾಮ್ ಇನ್ನು ಹಿಸ್ಟ್ರೋಸ್ಕೋಪಿ ಆಗಿರ್ಬೋದು ಅಥವಾ ನೀವು ಹೇಳಿದ ಥರ ಇದು ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಇದು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಮಾಡಲ್ವಾ ಮಹಿಳೆಯರಿಗೆ? ಇಲ್ಲ, ಯಾವ ಥರ ಸೈಡ್ ಎಫೆಕ್ಟು ಮಾಡಲ್ಲ. ಅದಕ್ಕೆ ತಕ್ಕನಾಗಿ ನಾವು ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ಎಕ್ಸಾಂಪಲ್, ಪೇಷಂಟಿಗೆ ಪೇಯ್ನ್ ಆಗದಿರೋ ಥರ ಮಾಡ್ತೀವಿ. ಕೆಲವು ಕೇಸಸಲ್ಲಿ ಬೇಕಾಗತ್ತೆ, ಅವಾಗ ಅಡ್ಮಿಷನ್ ಮಾಡಿರ್ತೀವಿ, ಗ್ಲೂಕೋಸ್ ಹಾಕಿರ್ತೀವಿ, ಅನಸ್ಥೀಸಿಯಾ ಡಾಕ್ಟ್ರು ಪೇಷಂಟ್ ಪಕ್ಕದಲ್ಲಿ ಚೆಕ್ ಮಾಡ್ತಾ ಇರ್ತಾರೆ, ದೊಡ್ಡದು ಮಾನಿಟರ್ ಇರುತ್ತೆ, ಅದರಲ್ಲಿ ಪೇಷಂಟ್ದು ಪ್ರತಿಯೊಂದು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಲೈಕ್ ಅವ್ರದ್ದು ಪಲ್ಸ್ ರೇಟ್ ಎಷ್ಟಿದೆ, ECG ಹೇಗಿದೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಬಾಡಿನಲ್ಲಿ ಎಷ್ಟಿದೆ, ಇದೆಲ್ಲ ಚೆಕ್ ಮಾಡಿಕೊಂಡೇ ಮಾಡುವಂಥದ್ದು. ಆದರೂ ಕೂಡ ಯಾವುದೇ ಸರ್ಜರಿ 100% ಸೇಫ್ ಅಂತ ಹೇಳಕ್ಕೆ ಬರೋದಿಲ್ಲ. 98-99% ಸೇಫ್ ಅಂತ ಹೇಳ್ಬೋದು. ಜೊತೆಗೆ ಬೇಕಾಗಿಯೇ ಇರುವಂತಹ ಕಡ್ಡಾಯವಾಗಿ ಯಾರಿಗೆ ಬೇಕಾಗತ್ತೆ ಅಂಥವ್ರಿಗೆ ಮಾತ್ರ ಈ ಸರ್ಜರಿಗೆ ಒಳಪಡಿಸಲಾಗುತ್ತದೆ. ಜೊತೆಗೆ ಈ ಸರ್ಜರಿ ಮಾಡೋದಕ್ಕೆ ಮುಂಚೆ ನಾವು ಫಿಸಿಷಿಯನ್ ಹತ್ರ ಫಿಟ್ನೆಸ್ ತೊಗೊಂಡಿರ್ತೀವಿ. ಅಂದರೆ ಅವರು ಇದು ಓಕೆ ಇದ್ದಾರೆ, ಪೇಷಂಟು ECG ಮಾಡಿದ್ದೀವಿ, ಯು ಕ್ಯಾನ್ ಗೋ ಅಹೆಡ್ ವಿತ್ ಸರ್ಜರಿ, ಅವ್ರ ಅನೆಸ್ಥೀಸಿಯಾವನ್ನು ತಡ್ಕೊಳ್ಳಬಲ್ಲರು, ಆಪ್ರೇಷನ್ ತಡ್ಕೊಳ್ಳಬಲ್ಲರು ಅಂತ ಫಿಟ್ನೆಸ್ ಕೊಡ್ತಾರೆ, ಗ್ರೀನ್ ಸಿಗ್ನಲ್ ಕೊಡ್ತಾರೆ ಫಿಸಿಷಿಯನ್. ಆಮೇಲೆ ಮಾಡ್ತೀವಿ. ಅನೆಸ್ಥೆಟಿಸ್ಟು ಎಕ್ಸ್ಪರ್ಟ್ ಅನೆಸ್ಥೆಟಿಸ್ಟ್ ಇರ್ತಾರೆ. ಜೊತೆಗೆ OTನಲ್ಲಾಗಲಿ ವಾರ್ಡಲ್ಲೇ ಆಗಲಿ ಅದಕ್ಕೆ ತಕ್ಕನಾದಂತಹ ಎಲ್ಲ ಸಲಕರಣೆಗಳು ಇರ್ತವೆ. ಈಗ ಹೇಳಿದೆ ನೋಡಿ, OTನಲ್ಲಿ ಮಾನಿಟರ್ನಲ್ಲಿ ಕಂಟಿನ್ಯೂಸ್ ಪೇಷಂಟ್ ECG,
ಕಾರ್ಬನ್ ಡೈಆಕ್ಸೈಡ್ ದೇಹದಲ್ಲಿ ಎಷ್ಟಿದೆ, ಪಲ್ಸ್ ಎಷ್ಟಿದೆ, ಬಿ ಪಿ ಎಷ್ಟಿದೆ, ಇ ಸಿ ಜಿ ಎಷ್ಟು, ಈ ಥರ ಎಲ್ಲ ಮಾನಿಟರ್ನಲ್ಲಿ ಬರ್ತಾ ಇರುತ್ತೆ. ಅನೆಸ್ಥೆಟಿಸ್ಟ್ ಪೇಷಂಟ್ನ ಮಾನಿಟರ್ ಮಾಡ್ತಾ ಇರ್ತಾರೆ, ನಾವು ಸರ್ಜರಿ ಮಾಡ್ತಾ ಇರ್ತೀವಿ, ನಮಗೆ ಅಸಿಸ್ಟೆಂಟ್ ಇರ್ತಾರೆ. ಯೂಶ್ವಲಿ 98% ಜನರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. 2% ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ, ಅದನ್ನು ಫಸ್ಟೇ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದು ಸರ್ಜರಿಗೆ ಸಂಬಂಧಪಟ್ಟಿದೆ ಅನ್ನೋಕ್ಕಿಂತ ಅವ್ರಿಗಿರೋ ಕಾಯಿಲೆಗೆ ಸಂಬಂಧಪಟ್ಟಿರುತ್ತೆ. ಎಕ್ಸಾಂಪಲ್, ತುಂಬ ದೊಡ್ಡ ಫೈಬ್ರಾಯ್ಡ್ ಇರುತ್ತೆ, ತುಂಬ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಪ್ರಾಬ್ಲಮ್ ಮಾಡ್ಕೊಂಡು ಬರ್ತಾರೆ, ಅಡ್ವಾನ್ಸ್ಡ್ ಎಂಡೋಮೆಟ್ರಿಯೋಸಿಸ್ ಇರುತ್ತೆ. ಕೆಲವು ಕಾಯಿಲೆಗಳೇ ಹಾಗೆ ತುಂಬ ಪ್ರಾಬ್ಲಮ್ ಇರುವಂಥ ಕಾಯಿಲೆಗಳೇ ಇರ್ತವೆ. ಅಂಥದ್ರಲ್ಲಿ ಕಾಂಪ್ಲಿಕೇಶನ್ಸು ಒಂದೊಂದು ಸತಿ ಆಗುವಂಥ ಚಾನ್ಸ್ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಲ್ಯಾಪ್ರೋಸ್ಕೋಪಿ ಅಂದರೆ ಏನು, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅದ? ಕರೆಕ್ಟ್. ಹಿಸ್ಟ್ರೋಸ್ಕೋಪಿ ಅಂತ ಆಗಲೇ ಮಾತಾಡಿದ್ವಿ, ಅದು ಯೂಟ್ರಸ್ಸಿಗೆ ಸಂಬಂಧಪಟ್ಟಿದ್ದು, ಅದು ಕೆಳಗಿನಿಂದ ಮಾಡುವಂತಹ ಸರ್ಜರಿ ಲೇಡೀಸಿಗೆ. ಲ್ಯಾಪ್ರೋಸ್ಕೋಪಿ ಅಂತಂದರೆ ಇದು ಯಾರಿಗೆ ಬೇಕಾದರೂ, ಗಂಡಸರಿಗೆ ಹೆಂಗಸರಿಗೆ ಯಾರಿಗೆ ಬೇಕಾದರೂ ನಾವು ಮಾಡುವಂಥ ಸರ್ಜರಿ. ಜೊತೆಗಿದು ಬಂಜೆತನಕ್ಕೆ ಸಂಬಂಧಪಟ್ಟದ್ದಕ್ಕೆ ಮಾಡ್ತೀವಿ ಅಂತಲ್ಲ, ಬಟ್ ಈಗ ನಾವು ಬಂಜೆತನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಲ್ಯಾಪ್ರೋಸ್ಕೋಪಿ ಗಂಡಸರಲ್ಲಿ ಕೂಡ ಮಾಡ್ಬೋದು, ಹೆಂಗಸರಲ್ಲಿ ಕೂಡ ಮಾಡ್ಬೋದು. ಇನ್ನು ಹೆಣ್ಣು ಮಕ್ಕಳಿಗೆ ಬಂದು ಲ್ಯಾಪ್ರೋಸ್ಕೋಪಿ ಅಂದರೆ ಇದು ನಾವು ಹೊಟ್ಟೆ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಅಂಗಾಲಾಂಶ, ಇಂಗಾಲ ಅನಿಲ ಅಂತ ಹೇಳ್ತೀವಿ, ಅದನ್ನು ನಾವು ಹೊಟ್ಟೆ ಒಳಗಡೆ ತುಂಬಿಸ್ತೀವಿ, ಹೊಟ್ಟೆನ ಬ್ಲೋಟ್ ಮಾಡ್ತೀವಿ, ದಪ್ಪ ಮಾಡ್ತೀವಿ, ಡಿಸ್ಟೆಂಡ್ ಮಾಡ್ತೀವಿ. ಮಾಡಿಬಿಟ್ಟು ಒಂದು ದುರ್ಬೀನ್ ಥರ ಕೆಲವು ಮಿಲಿಮೀಟರ್, ನಾಟ್ ಮೋರ್ ದೆನ್ 10 mm, ಕೆಲವರಿಗೆ 3 mm, ಕೆಲವರಿಗೆ 5 mm, ಕೆಲವರಿಗೆ 10 mm. ಅವರು ಆಪ್ರೇಷನಿಗೆ ತಕ್ಕನಾಗಿ ಒಂದು ಸಣ್ಣ ಪೆನ್ನು ಕೂಡ ಹೋಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ತೂತು ಮಾಡಿಕೊಂಡು ಒಳಗಡೆ ಚೆಕ್ ಮಾಡಿ ಅವ್ರಿಗೆ ಏನು ಆಪ್ರೇಷನ್ ಬೇಕೋ ಅದನ್ನು ಮಾಡ್ತೀವಿ. ಒಳಗಡೆ ನಾವು ಆ ಕಾರ್ಬನ್ ಡೈಆಕ್ಸೈಡ್ ತುಂಬಿಸ್ಬಿಟ್ಟು ಆ ಸರ್ಜರಿ ಮಾಡ್ತೀವಿ. ಯಾರ್ಯಾರಿಗೆ ಯಾವ ಪ್ರಾಬ್ಲಮ್ ಇದೆಯೋ ಅದಕ್ಕೆ ತಕ್ಕನಾಗಿ ನಾವು ಆ ಸರ್ಜರಿ ಮಾಡ್ತೀವಿ. ಬಟ್ ಆ ಗ್ಯಾಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆನೇ ಬಿಡಲ್ಲ ನಾವು. ಕೇಸ್ ಮುಗಿದ ಮೇಲೆ ಅದನ್ನು ಕಂಪ್ಲೀಟಾಗಿ ಹೊರಗಡೆ ತೆಗಿತೀವಿ. ಇದು ಏನಂದರೆ ಮೇಜರ್ ಆಪ್ರೇಷನ್ ತಪ್ಪಿಸುವಂತಹ. ಮುಂಚೆ ಅರೌಂಡ್ 20 years 30 years ಬ್ಯಾಕು ಹೊಟ್ಟೆ ಕುಯ್ದು ಲೈಕ್ ಸಿಸೇರಿಯನ್ ಥರ 5 ಇಂಚು 6 ಇಂಚು ಗಾಯ ಮಾಡಿ ಆಪ್ರೇಷನ್ ಮಾಡಿ ಉಳಿದಿದ್ದೆಲ್ಲ ಡಯಾಗ್ನೋಸ್. ಎಕ್ಸಾಂಪಲ್, ಫೈಬ್ರಾಯ್ಡ್ ತೆಗಿಬೇಕು ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬಲ್ ರೀಕ್ಯಾನಲೈಸೇಷನ್ ಅಂದರೆ ಟ್ಯೂಬ್ ಆಪ್ರೇಷನ್ ಮಾಡಿ ಮಕ್ಕಳಾಗ್ದಂಗೆ ಕಟ್ ಮಾಡ್ಕೊಂಡಿರ್ತಾರೆ ನೋಡಿ, ಅದನ್ನು ಪುನಃ ಜೋಡಿಸೋದು, ಪುನಃ ಮಕ್ಕಳಾಗೋದಕ್ಕೆ. ಅಥವಾ ಫೈಬ್ರಾಯ್ಡ್ಗಳು ತೆಗೆಯೋದು, ಎಂಡೋಮೆಟ್ರಿಯೋಸಿಸಿಂದ ಎಡೆಷನ್ಸ್ ಫಾರ್ಮ್ ಆಗಿರುತ್ತೆ, ಅದನ್ನು ಸರ್ಜರಿ ಮಾಡೋದು, ಓವರಿ ಸರ್ಜರಿ, ಇದನ್ನೆಲ್ಲವನ್ನು ಓಪನ್ ಸರ್ಜರಿ ಮಾಡ್ತಿದ್ರು. ಅಂದರೆ ಕೆಳಗಡೆ ಅದನ್ನು ಕುಯ್ದು ಅಥವಾ ಸೆಂಟ್ರ್ನಲ್ಲಿ ಕುಯ್ದು 6 ಇಂಚು 8 ಇಂಚು ಓಪನ್ ಮಾಡಿ ಮಾಡ್ತಿದ್ರು. ಈಗ ಆ ಥರ ಓಪನ್ ಸರ್ಜರಿ ಇಲ್ಲ, ಎಲ್ಲ ದುರ್ಬೀನಿಂದ ಮಾಡುವಂತಹ ಸರ್ಜರಿ. ಹಿಸ್ಟ್ರೋಸ್ಕೋಪಿ ಥರನೇ ಲ್ಯಾಪ್ರೋಸ್ಕೋಪಿನಲ್ಲೂ ಯೂಟ್ರಸ್ನ ಡಿಸ್ಟೆಂಡ್ ಮಾಡಿದ ಹಾಗೆ ಅಬ್ಡಮೆನ್ ಡಿಸ್ಟೆಂಡ್ ಮಾಡ್ತೀವಿ, ಅಂದರೆ ಹೊಟ್ಟೆ ದಪ್ಪ ಮಾಡ್ತೀವಿ. ಬಿಕಾಸ್ ನಮಗೆ ಎಲ್ಲ ನಮಗೆ ನೀಟಾಗಿ ಕಾಣಬೇಕು, ಎಲ್ಲ ಅಗಲಗಲವಾಗಿ ಕಾಣಬೇಕು. ಒಂದು. ಎರಡನೇದು, ಲೈಟ್ ಬಿಟ್ಟು ನೋಡ್ತೀವಿ. ಇದು ಲೈಟ್ ಒಳಗಡೆ ಕತ್ಲಿರೋದ್ರಿಂದ ನಮಗೆ ಲೈಟ್ ಇಂದ ಒಳಗಡೆ ಎಲ್ಲ ಕಾಣುತ್ತೆ. ಮೂರನೇದು, ನಮಗೆ ಟಿ ವಿ ಪರದೆ ಮೇಲೆ ಎಲ್ಲ ಬರುತ್ತೆ. ಅಂದರೆ ನಾವು ಇಲ್ಲಿ ಆಪ್ರೇಷನ್ ಮಾಡ್ತಾಯಿದ್ರು ಪೇಷಂಟಿಗೆ ಅಲ್ಲಿ ನೋಡ್ತೀವಿ, ಮೇಲೆ ನೋಡ್ತೀವಿ. ಸೊ ಅಲ್ಲಿ ನಾವು ಕೈ ಇಲ್ಲಿ ವರ್ಕ್ ಮಾಡ್ತಿರುತ್ತೆ, ನಮ್ಮ ಕಣ್ಣು ಅಲ್ಲಿರುತ್ತೆ. ಸೊ ಲ್ಯಾಪ್ರೋಸ್ಕೋಪಿ ಈಗ ವಿಡಿಯೋ ಗೇಮ್ಸ್ ಆಡಿದ ಹಾಗೆ, ಇಲ್ಲಿ ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾರೆ ಮಕ್ಕಳು, ಸ್ಕ್ರೀನಲ್ಲಿ ನೋಡ್ತಾ ಇರ್ತಾರೆ. ಸೊ ಆ ಥರ ಆಪ್ರೇಷನ್ ಆಗುತ್ತೆ. ಮೂರನೇದು. ನಾಲ್ಕನೇದು, ಮ್ಯಾಗ್ನಿಫಿಕೇಷನ್ ಇರುತ್ತೆ. ಹಿಸ್ಟ್ರೋಸ್ಕೋಪಿನಲ್ಲಿ ಹೇಳಿದೆ ನೋಡಿ, ಮ್ಯಾಗ್ನಿಫೈ ಅಂದರೆ ಎಲ್ಲನೂ ದೊಡ್ಡದಾಗಿ ಕಾಣುತ್ತೆ, ಭೂತಾಕಾರವಾಗಿ ಕಾಣುತ್ತೆ. ನಮಗೆ ಆ ಥರ ಕಾಣಬೇಕು, ಯಾಕಂದರೆ ಸ್ಮಾಲ್ ಬ್ಲಡ್ ವೆಸಲ್ಸು, ಬ್ಲೀಡಿಂಗ್ ಆಗ್ತಿರೋದು, ಸ್ಮಾಲ್ ಡಕ್ಟ್ಸು, ಇವೆಲ್ಲ ನಮಗೆ ಬೇಕಾಗುತ್ತೆ. ಸೊ ಈ ಥರ ನಾವು ಎಲ್ಲ ಡೀಟೇಲ್ ಆಗಿ ನೋಡಿ ಲ್ಯಾಪ್ರೋಸ್ಕೋಪಿನಲ್ಲಿ ಸರ್ಜರಿ ಮಾಡ್ತೀವಿ. ಬಟ್ ಲ್ಯಾಪ್ರೋಸ್ಕೋಪಿ ಸರ್ಜರಿನಲ್ಲಿ ಮುಂಚಿನ ಥರ ಇಲ್ಲ, ಅಡ್ವಾಂಟೇಜಸ್ ಬಹಳ ಇದೆ. ಏನು ಅಡ್ವಾಂಟೇಜಸ್ಸು? ಮುಂಚೆ ಓಪನ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಆ ಲ್ಯಾಪರಾಟಮಿ ಅಂತ ಹೇಳ್ತೀವಿ ಅದಕ್ಕೆ. ಅದರಲ್ಲಿ ಪೇಷಂಟ್ಗೆ ಪೇಯ್ನ್ ತುಂಬ ಜಾಸ್ತಿ ಇರ್ತಿತ್ತು, ಯಾಕಂದರೆ ಹೊಟ್ಟೆ ಕುಯ್ದಿದ್ದೀವಿ ನೋಡಿ, 5-6 ದಿವಸ ಬೇಕು ಹೊಟ್ಟೆ ಕುಯ್ದಿದ್ದಕ್ಕೆ, ಎದ್ದೇಳೋಕ್ಕೆ ಕಷ್ಟ. ಮೆಡಿಸಿನ್ಸ್ ನಾವು ಆ್ಯಂಟಿಬಯೋಟಿಕ್ಸು, IV ಫ್ಲೂಯಿಡ್ಸು ಇವೆಲ್ಲ ಜಾಸ್ತಿ ಕೊಡಬೇಕು. ಪೇಷಂಟ್ ಬೇಗ ಮನೆ ಕಳ್ಸೋಕ್ಕಾಗಲ್ಲ, ಹಾಸ್ಪಿಟ್ಲಲ್ಲಿ ಜಾಸ್ತಿ ಇರ್ತಾಯಿದ್ರು. ಈಗ ಹಾಗಲ್ಲ, ಲ್ಯಾಪ್ರೋಸ್ಕೋಪಿಯಿಂದ ಬಹುತೇಕ ಅಡ್ವಾಂಟೇಜ್ ಇದೆ. ಮೋಸ್ಟ್ ಆಫ್ ದ ಟೈಮ್ಸು ಬೆಳಗ್ಗೆ ಅಡ್ಮಿಟ್ ಆದರೆ ಸಂಜೆಗೆ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾರೆ, ನೋವು ಕಡಿಮೆ ಇರುತ್ತೆ, ಅವರು ಇಮಿಡಿಯೇಟಾಗಿ ಜಾಬ್ಗೆ ಕೂಡ ಜಾಯ್ನ್ ಆಗ್ಬೋದು. ಪೇ ಲಾಸ್ ಆಗಲ್ಲ, ವರ್ಕ್ ಡೇಸ್ ಲಾಸ್ ಆಗೋದಿಲ್ಲ, ಪೇಯ್ನ್ ಕಡಿಮೆ ಇರುತ್ತೆ, ವೂಂಡ್ ಹೀಲ್ ಆಗಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಕಟ್ಟೆ ಮಾಡಿರಲ್ಲ. ಸೊ ಈ ಥರ ಎಲ್ಲ ಬಹಳವಾದ ಅಡ್ವಾಂಟೇಜಸ್ಸು ಲ್ಯಾಪ್ರೋಸ್ಕೋಪಿಯಿಂದ ಇದೆ, ಅಂದರೆ ದುರ್ಬೀನ್ ಆಪ್ರೇಷನ್ನಿಂದ ಇದೆ. ಮುಂಚೆಗಿಂತ ಮೆಡಿಕಲ್ ಸೈನ್ಸು ಎಷ್ಟೆಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ, ಬಹುತೇಕ ಪ್ರಗತಿಗಳು ನಾವು ಸಾಧಿಸಿರೋದ್ರಿಂದ ಪೇಷಂಟಿಗೆ ಆ ಅಡ್ವಾಂಟೇಜಸ್ಸನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿ ಅನ್ನೋ
ಅನ್ನೋದು ಒಂದು ಉತ್ತಮವಾದಂತಹ ಡಯಾಗ್ನೋಸ್ಟಿಕ್ ಮೆಥಡ್ ಕೂಡ. ಅಂದರೆ ಪರೀಕ್ಷೆಯನ್ನು ಪತ್ತೆ ಮಾಡುವಂತಹ ವಿಧಾನ, ಪೇಷಂಟಿಗೆ ಪ್ರಾಬ್ಲಮ್ ಇದೆಯಾ ಅಂತ ಕಂಡು ಹಿಡಿಯೋ ವಿಧಾನವಲ್ಲದೆ ಅದರಲ್ಲಿ ಕೆಲವರಿಗೆ ಆಪರೇಷನ್ ಕೂಡ ಬೇಕಾಗುತ್ತೆ. ಸೊ ಬೋತ್ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಎರಡರಿಂದನೂ ಪೇಷಂಟಿಗೆ ಕೆಲವು ಸತಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದು ಡಯಾಗ್ನೋಸ್ಟಿಕ್ ಆಗಿಯೂ ಇರ್ಬೋದು, ಅಂದರೆ ಪರೀಕ್ಷೆಯಾಗಿಯೂ ಇರಬಹುದು, ಅರ್ಥಾತ್ ಪತ್ತೆ ಹಚ್ಚುವಂತಹ ವಿಧಾನವಾಗಿ ಆದರೂ ಇರ್ಬೋದು, ಅಥವಾ ಟ್ರೀಟ್ಮೆಂಟ್ ಕೊಡುವಂತಹ ಸರ್ಜರಿಯ ವಿಧಾನವೂ ಕೂಡ ಆಗಿರಬಹುದು. ಎರಡು ಥರದಲ್ಲೂ ಅವರಿಗೆ ಈ ಲ್ಯಾಪ್ರೋ ಹಿಸ್ಟ್ರೋಸ್ಕೋಪಿಯಿಂದ ಅಡ್ವಾಂಟೇಜ್ ಇದೆ. ಯೂಶುವಲಾಗಿ ಎಲ್ಲರೂ ಕೂಡ ಆಪರೇಷನ್ ಅಂದ್ರೆ ಸಾಕು ತುಂಬಾ ಯೋಚನೆ ಮಾಡ್ತಾರೆ, ಒಂದು ಸರ್ಜರಿ ಅಂದ್ರೆ ಕೂಡ ತುಂಬಾ ಯೋಚನೆ ಮಾಡ್ತಾರೆ. ಹೌದು. So ಹಾಗಾಗಿ ಇದು ತುಂಬಾ ನಾರ್ಮಲ್ ಅಂತ ಹೌದು, ಇದು ಸಿಂಪಲ್ ಇರುತ್ತೆ. ಮುಖ್ಯವಾಗಿ ಪೇಯ್ನ್ ಇರೋದಿಲ್ಲ, ಜಾಸ್ತಿ ದಿನ ಅಡ್ಮಿಷನ್ ಇರೋದಿಲ್ಲ, ಮೆಡಿಸಿನ್ಸ್ ಕೂಡ ನಿಮಗೆ ಕಡಿಮೆ ಖರ್ಚಾಗುತ್ತೆ. ಇದು 3 ಅಡ್ವಾಂಟೇಜು ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿದು. ನೆಕ್ಸ್ಟ್ ಇನ್ನು ಗೈನಿಕ್ ಎಂಡೋಸ್ಕೋಪಿ ಅಂದ್ರೆ ಏನು ಮ್ಯಾಮ್? ಯಾವ ರೀತಿ ಗೈನಿಕ್ ಎಂಡೋಸ್ಕೋಪಿ ಅಂದರೆ ಅದೇ ಈಗ ಹೇಳಿದ್ನಲ್ಲ, ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಎರಡನ್ನ ಕಂಬೈನ್ ಮಾಡಿಬಿಟ್ಟು ಗೈನಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಅಂದರೆ ಗೈನಕಾಲಜಿಗೆ ಸಂಬಂಧಪಟ್ಟ ನಮ್ಮ ಬಂಜೆತನಕ್ಕೆ ಟ್ರೀಟ್ಮೆಂಟೇ ಆಗಿರ್ಬೋದು, ಕೆಲವರಿಗೆ ಈ ಫೈಬ್ರಾಯ್ಡ್ ಗೆಡ್ಡೆ ಅಥವಾ ಎಂಡೋಮೆಟ್ರಿಯೋಸಿಸ್ಸು ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ಮು ಇವೆಲ್ಲ ಬಂಜೆತನಕ್ಕೆ ಸಂಬಂಧಪಟ್ಟಿರ್ಬೇಕಂತ ಇಲ್ಲ, ಅದರ ವ್ಯಾಪ್ತಿಗೆ ಹೊರಪಟ್ಟು, ಅಂದರೆ ಕೆಲವು ಸಣ್ಣ ಮಕ್ಕಳಲ್ಲಿ ದಪ್ಪ ಫೈಬ್ರಾಯ್ಡ್ ಇರ್ಬೋದು, ಅಥವಾ ಏಜ್ ಆಗಿರೋರಲ್ಲಿನೇ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಅಥವಾ ಬೇರೆ ಪ್ರಾಬ್ಲಮ್ಸ್ ಅರ್ಲಿ ಸ್ಟೇಜ್ ಇದ್ದರೆ, ಅಥವಾ ಓವರಿನಲ್ಲಿ ಟ್ಯೂಮರ್ ಇರ್ಬೋದು. ಸೊ ಅದಕ್ಕೂ ಕೂಡ ಈ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಕಂಬೈನ್ಡ್ ಇರೋದಕ್ಕೆ ಗೈನಿಕ್ ಎಂಡೋಸ್ಕೋಪಿ ಅಂತೀವಿ. ಸೊ ಈ ಗೈನಿಕ್ ಎಂಡೋಸ್ಕೋಪಿ ಹೆಲ್ಪ್ ಆಗುತ್ತೆ. ಬಂಜೆತನಕ್ಕೆ ಸಂಬಂಧಪಟ್ಟಿದ್ದೆ ಅಂತಲ್ಲ, ಬಟ್ ಈ ಗೈನಿಕ್ ಎಂಡೋಸ್ಕೋಪಿಯನ್ನು ಬಂಜೆತನಕ್ಕೆ ಸಂಬಂಧಪಟ್ಟಾಗ ಮಾಡಿದಾಗ, ಅರ್ಥಾತ್ ಪ್ರೆಗ್ನೆನ್ಸಿ ಆಗೋದಕ್ಕೋಸ್ಕರ ಮಾಡಿದಾಗ ಇದನ್ನು ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಸರ್ಜರೀಸ್ ಅಂತ ಕರಿತೀವಿ. ಅರ್ಥಾತ್ ಫಲವತ್ತತೆಯನ್ನು ಜಾಸ್ತಿ ಮಾಡುವಂತಹ ಆಪರೇಷನ್ ಅಥವಾ ವಿಧಿವಿಧಾನಗಳು ಅಂತ ಹೇಳ್ತೀವಿ. ಮ್ಯಾಮ್, ಇವಾಗ ನೀವು ಹೇಳಿದಷ್ಟು ಸರ್ಜರಿಗಳು ಕೂಡ ಬರೀ ಅದು ಫಿಮೇಲ್ಸ್ ಮಾತ್ರ ಅಥವಾ ಮೇಲ್ಗೂ ಇರುತ್ತೆ? ಹೌದು, ಮೇಲ್ಗೂ ಮಾಡ್ತೀವಿ. ಕೆಲವು ಸತಿ ಲ್ಯಾಪ್ರೋಸ್ಕೋಪಿ ಅನ್ನೋದು ಗಂಡಸರಿಗೂ ಬೇಕಾಗತ್ತೆ. ಅದೇ ಹೇಳಿದ್ನಲ್ಲ, ಒಂದು ಬಂಜೆತನಕ್ಕೆ ಸಂಬಂಧಪಟ್ಟಿರುತ್ತೆ, ಸತಿ ಅಲ್ಲದೆ ಕೂಡ. ಎಕ್ಸಾಂಪಲ್, ಈಗ ಲ್ಯಾಪ್ರೋಸ್ಕೋಪಿ ಕೋಲಿಸಿಸ್ಟೆಕ್ಟಮಿ ಅಂದರೆ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಬಂಜೆತನಕ್ಕೆ ಯಾವುದು ಸಂಬಂಧ ಇಲ್ಲ. ಬಟ್ ದ್ಯಾಟ್ ವಿಲ್ ಬಿ ಟ್ಯಾಕಲ್ಡ್ ಬೈ ಲ್ಯಾಪ್ರೋಸ್ಕೋಪಿ. ಅಂದರೆ ಗಂಡಸರಿಗೆ ಲ್ಯಾಪ್ರೋಸ್ಕೋಪಿ ಬಂಜೆತನಕ್ಕೆ ಸಂಬಂಧಪಟ್ಟು ಬೇಕಾಗತ್ತೆ, ಸಂಬಂಧಪಡದೇನೂ ಬೇಕಾಗತ್ತೆ. ಈ ಕೋಲಿಸಿಸ್ಟೆಕ್ಟಮಿ ಅನ್ನೋದು ಬಂಜೆತನಕ್ಕೆ ಯಾವುದೇ ಥರ ಸಂಬಂಧ ಇಲ್ಲ. ಸೊ ಆ ಥರನೂ ಮಾಡ್ತೀವಿ. ಇನ್ನು ಬಂಜೆತನಕ್ಕೆ ಸಂಬಂಧಪಟ್ಟು ಕೆಲವು ಸತಿ ಬೇಕಾಗತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಗೈನಿಕ್ ಎಂಡೋಸ್ಕೋಪಿ ಅನ್ನೋದು ಹೆಣ್ಣು ಮಕ್ಕಳು 95% ಆಫ್ ದ ಟೈಮ್ಸ್ ಇದು ಹೆಣ್ಣು ಮಕ್ಕಳಿಗೆ ಅಪ್ಲೈ ಆಗೋದು. ಗಂಡಸರಿಗೆ ಬಂದು ವ್ಯಾರಿಕೋಸಿಲ್ ಸರ್ಜರಿ ಆಗಬೇಕು ಅಥವಾ ಹರ್ನಿಯಾ ರಿಪೇರ್ ಆಗಬೇಕು. ಸೊ ಈ ಥರ ಎಲ್ಲ ಇತ್ತು ಅಂತಂದರೆ ಆಗ ಗಂಡಸರಲ್ಲಿ ಕೂಡ ಈ ಲ್ಯಾಪ್ರೋಸ್ಕೋಪಿ ಅನ್ನೋದು ಅಪ್ಲೈ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಎಂಡೋಸ್ಕೋಪಿ ಅನ್ನೋದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಸಲ ಬೇಕಾಗುವಂಥದ್ದು ಗಂಡಸರಿಗಿಂತ. ನೆಕ್ಸ್ಟ್ ಮ್ಯಾಮ್, ಇನ್ನು ಬಯೋಪ್ಸಿ ಅಂದರೆ ಏನು ಮ್ಯಾಮ್? ಬಯೋಪ್ಸಿ ಅಂತಂದರೆ ನಾವು ಈ ಟಿಶ್ಯೂ, ಅಂದರೆ ಈಗ ನೋಡಿ, ನಾವು ಮ್ಯಾಕ್ರೋಸ್ಕೋಪಿ ಅಂತಂದರೆ ಕಣ್ಣಿಗೆ ಕಾಣುವಂಥದ್ದು. ಮ್ಯಾಕ್ರೋಸ್ಕೋಪಿ ಅಂತಂದರೆ ನಮಗೆ ಯಾವ ದುರ್ಬೀನಿನ ಸಹಾಯವೂ ಬೇಡ. ಈಗ ನಂದು ಬೆರಳು ನನಗೆ ಹಾಗೆ ಕಾಣುತ್ತೆ, ಇದಕ್ಕೆ ನನಗೆ ಬೇರೆ ಯಾವ ಥರದ್ದು ಬೇಕಾಗಿಲ್ಲ. ಬಟ್ ಕೆಲವು ಕಾಯಿಲೆಗಳು ನಮಗೆ ಇನ್ನೂ ಡೀಟೇಲ್ ಆಗಿ ನೋಡಬೇಕಾಗತ್ತೆ. ನಮಗೆ ಸ್ಕ್ಯಾನಿಂಗ್ನಲ್ಲಾಗಲಿ ಅಥವಾ ಬೇರೆ ಟೆಸ್ಟಲ್ಲಿ ಹಿಸ್ಟ್ರೋಸ್ಕೋಪಿನೋ ಲ್ಯಾಪ್ರೋಸ್ಕೋಪಿನೋ HSG ನಮ್ಗೆ ಅದು ಗಡ್ಡೆ ಇದೆ ಅನ್ನೋದು ಗೊತ್ತಾಯಿತು. ಬಟ್ ಆ ಗಡ್ಡೆ ಇದೆ ಅಂತಂದ ಮಾತ್ರಕ್ಕಾಗಲಿಲ್ಲ, ನಾನು ಆ ಗಡ್ಡೆಯನ್ನು ತೆಗಿಬೇಕಾಗಿ ಬರುತ್ತೆ. ತೆಗೆದಿದ್ದನ್ನು ಇಲ್ಲಿ ಕೇಳಿ, ಗಡ್ಡೆ ತೆಗಿತು, ನಿಮ್ಮ ದೇಹದಿಂದ ಗೆಡ್ಡೆ ಹೊರಗೆ ಬಂತು, ಅಲ್ಲಿಗೆ ಸುಮ್ಮನಾಗೋಕ್ಕಾಗಲ್ಲ, ನೀವು ಸುಮ್ಮನಾಗೋಕ್ಕಾಗಲ್ಲ, ನಾನು ಸುಮ್ಮನಾಗೋಕ್ಕಾಗಲ್ಲ. ಯಾಕಂದರೆ ಆ ಗೆಡ್ಡೆ ಏನಾಗಿತ್ತು, ಏನು ಪ್ರಾಬ್ಲಮ್ದು ಗೆಡ್ಡೆ ಬಂದಿತ್ತು, ಯಾತಕ್ಕಾಗಿ ಬಂದಿತ್ತು, ಈ ಗೆಡ್ಡೆನ ಮುಂದಕ್ಕೆ ನನ್ನ ದೇಹದಿಂದ ಅದು ಹೊರಗೆ ಬಂದರೂ ಕೂಡ ಅದು ಏನಾದರೂ ಇನ್ನು ಮುಂದೆ ನನಗೆ ಬೇರೆ ಪ್ರಾಬ್ಲಮ್ ಕೊಡುತ್ತಾ, ಅರ್ಥಾತ್ ಬೇರೆ ಗೆಡ್ಡೆಗಳು ನನ್ನ ದೇಹದಲ್ಲಿ ಹುಟ್ಟುಕೊಳ್ಳುವಂತಹ ಸಂದರ್ಭ ಇದೆಯಾ, ಅಥವಾ ಈಗ ಆಲ್ರೆಡಿ ತೆಗೆದಿದ್ದು ಗೆಡ್ಡೆ ದೇಹದಿಂದ ಹೊರಗಡೆ ಹೋಗಿರಬಹುದು, ಬಟ್ ಅದೇನಾದರೂ ಕ್ಯಾನ್ಸರ್ ಗೆಡ್ಡೆ ಆಗಿತ್ತಾ, ಆ ಕ್ಯಾನ್ಸರ್ ಗೆಡ್ಡೆ ಆಗಿದರೆ ನನ್ನ ದೇಹದಲ್ಲಿ ಇನ್ನೂ ಕ್ಯಾನ್ಸರ್ ಉಳ್ಕೊಳ್ಳುವಂತಹ ಸಂದರ್ಭ ಇದೆಯಾ, ಅದಕ್ಕೆ ಮತ್ತೆ ನಾನು ಇನ್ನು ಮುಂದೆ ಕೀಮೋಥೆರಪಿ ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತಾ. ಸೊ ಈ ಥರ ಎಲ್ಲ ನೋಡೋದಕ್ಕೋಸ್ಕರ ಆ ಗೆಡ್ಡೆಯನ್ನು ನಾವು ಟೆಸ್ಟಿಗೆ ಕಳಿಸ್ತೀವಿ. ಸೊ ಅದನ್ನು ನಾವು ಎಕ್ಸಿಷನ್ ಬಯಾಪ್ಸಿನಲ್ಲೂ ವಿಧ ಇದೆ, ಇದನ್ನು ಎಕ್ಸಿಷನ್ ಬಯಾಪ್ಸಿ ಅಂತೀವಿ.
ಕೆಲವು ಸತಿ ಇನ್ಸಿಷನ್ ಬಯಾಪ್ಸಿ ಅಂತೀವಿ. ಇನ್ಸಿಷನ್ ಬಯಾಪ್ಸಿ ಅಂದರೆ ನಾವು ಆ ಗೆಡ್ಡೆಯನ್ನು ದೇಹದಿಂದ ತೆಗೆಯೋಕ್ಕೆ ಮುಂಚಿತವಾಗಿಯೇ ನಾವು ಬ್ರೆಸ್ಟ್ನಲ್ಲಿ ಗೆಡ್ಡೆ ಇರಬಹುದು, ಬರ್ತಾರೆ ಬ್ರೆಸ್ಟ್ನಲ್ಲಿ ಸ್ತನದಲ್ಲಿ ಗಂಟು ಇಟ್ಕೊಂಡು ಬರ್ತಾರೆ. ಸೊ ಅದು ಕ್ಯಾನ್ಸರ್ ಗೆಡ್ಡೆನಾ ನನಗೆ ಗೊತ್ತಿಲ್ಲ, ಟೆಸ್ಟ್ ಮಾಡಿದಾಗ ನನಗೆ ಗಂಟು ಕಾಣ್ತಾ ಇದೆ. ಹಾಗಂತ ನಾನು ಫಸ್ಟು ಅದನ್ನು ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಆ ಗಂಟನ್ನು ನಾನು ಟೆಸ್ಟಿಗೆ ಕಳ್ಸೋಕ್ಕೆ ಮುಂಚೆ ಸ್ಮಾಲ್ ಬಯಾಪ್ಸಿ ಮಾಡ್ತೀವಿ, ಅರ್ಥಾತ್ ಇನ್ಸಿಷನ್ ಬಯಾಪ್ಸಿ ಮಾಡ್ತೀವಿ. ಅಂದರೆ ಆ ಗಂಟನ್ನು ನಾವು ದೇಹದಿಂದ ತೆಗ್ದಿರಲ್ಲ, ಬರೀ ಆ ಗಂಟಿನ ಒಳಗಡೆಯ ಒಂದು ಪೋರ್ಷನ್, ಒಂದು ಸಣ್ಣ ತುಂಡನ್ನು ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಅದನ್ನು ನಾವು ಲ್ಯಾಬೊರೇಟ್ರಿಗೆ ಕಳಿಸ್ತೀವಿ. ಅದರಲ್ಲಿ ಪೆಥಾಲಜಿಸ್ಟ್ ಅಂತ ಇರ್ತಾರೆ, ಅವ್ರದ್ದೇ ಒಂದು ಡಿಫರೆಂಟ್ ಫೀಲ್ಡ್. ನಮ್ಮದು ಬೇರೆ ಸ್ಪೆಷಾಲಿಟಿ, IVF ಸ್ಪೆಷಾಲಿಟಿ ನಮ್ಮದಾದರೆ, ಅದೇ ಥರ ಅವ್ರದ್ದು ಪೆಥಾಲಜಿ, ಹಿಸ್ಟೋಪೆಥಾಲಜಿ, ಅದರಲ್ಲಿ ಕೂಡ ಬೇರೆ ಭಾಗಗಳಿದೆ. ಅವರು ಅದನ್ನು ಟೆಸ್ಟ್ ಮಾಡಿ, ಅದನ್ನು ದುರ್ಬೀನಲ್ಲಿ ಟೆಸ್ಟ್ ಮಾಡಿ ನಮಗೆ ಮಾಹಿತಿ ಕೊಡ್ತಾರೆ. ಯೂಶ್ವಲಿ ಇದು 3 ದಿವಸ ಅಥವಾ 5 ದಿವಸ, ಕೆಲವು ಸತಿ ಮತ್ತೆ ಒಂದು ಸತಿ ಟೆಸ್ಟ್ ಮಾಡೋದಿರುತ್ತೆ. ಸೊ 3 ರಿಂದ 5 ದಿವಸ ಅವರು ಟೈಮ್ ತಗೊಳ್ತಾರೆ. ನಾವು ಆಪ್ರೇಷನ್ ಮಾಡಿ ಗೆಡ್ಡೆ ತೆಗೆಯೋದು ನಮ್ಮದು ಕೆಲಸ ಆದರೆ, ಆಮೇಲೆ ಅದನ್ನು ಲ್ಯಾಬಿಗೆ ಕಳಿಸುವಾಗಲೂ ನಾವು ಕರೆಕ್ಟಾದ ರೀತಿಯಲ್ಲಿ ಕಳಿಸ್ಬೇಕಾಗತ್ತೆ. ಅದು ಹಾಳಾಗಕ್ಕೆ ಬಿಡೋಕ್ಕೆ ಬರೋದಿಲ್ಲ. ತಕ್ಷಣ ಅದು ಲ್ಯಾಬಿಗೆ ಹೋಗಬೇಕು, ನಮ್ಮದೆಲ್ಲ ಹಿಸ್ಟ್ರಿ ಬರೆದು ಈ ಥರ ಎಲ್ಲ ಇದೆ, ಈ ಥರ ಹಿಸ್ಟ್ರಿ ಇದೆ ಪೇಷಂಟು, ನಾನು ಇದನ್ನು ಡಯಾಗ್ನೋಸ್ ಮಾಡಿದ್ದೀನಿ, ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂತ ಫಾರ್ಮ್ ಜೊತೆ ನಾವು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಅವರು ನಮಗೆ 3 ರಿಂದ 5 ದಿವಸದ ಒಳಗಡೆ ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟಂತೆ ನಾವು ಪೇಷಂಟ್ ಹತ್ರ ಮಾತಾಡಿ, ನಮಗಿದು ಡೌಟ್ ಇದೆ, ಈ ಥರ ನಮಗೆ ಅನ್ನಿಸ್ತಾ ಇದೆ ಅಂತ ನಾವು ಅದನ್ನು ಬಯಾಪ್ಸಿ ಮಾಡಿ ಅದನ್ನು ಪೂರ್ತಿ ಕಂಪ್ಲೀಟಾಗಿ ತೆಗೆಯುವಂಥ ಪರಿಸ್ಥಿತಿ ಬರ್ಬೋದು. ಕೆಲವು ಸತಿ ಅವ್ರು ನಾರ್ಮಲ್ ಇದೆ, ಇದಕ್ಕೇನು ಮಾಡೋದು ಬೇಡ ಅಂತ ಹೇಳಿದಾಗ ನಾವು ಅದನ್ನೇನು ಮತ್ತೆ ಮುಂದೆ ಆ ಬಯಾಪ್ಸಿನ ಮುಂದುವರಿಸಿ ಆಪ್ರೇಷನ್ ಮಾಡುವಂಥ ಸಂದರ್ಭ ಬರೋದಿಲ್ಲ. ಇದು ಬಂಜೆತನಕ್ಕೆ ಸಂಬಂಧಪಟ್ಟು ಬರುತ್ತೆ, ಬಂಜೆತನದಿಂದ ಹೊರತಾಗಿಯೂ ಬರುತ್ತೆ. ಈಗಾಗಲೇ ಹೇಳಿದ ಹಾಗೆ ಬ್ರೆಸ್ಟಲ್ಲಿ ಗಂಟಿದೆ ಅಥವಾ ಬೇರೆ ಕಡೆಯೂ ಗಂಟಿದೆ, ದೇಹದ ಯಾವುದೇ ಭಾಗದಲ್ಲಿ ಕೂಡ ಗಂಟು ಬರ್ಬೋದು, ಅದಕ್ಕೂ ಕೂಡ ಬಯಾಪ್ಸಿ ಅಂತಲೇ ಹೇಳೋದು. ಬಟ್ ಬಂಜೆತನಕ್ಕೆ ಸಂಬಂಧಪಟ್ಟು ಗಂಡಸರಲ್ಲಿ ಟೆಸ್ಟಿಸ್ದು ಬಯಾಪ್ಸಿ ಮಾಡ್ತೀವಿ. ಇನ್ನು ಹೆಣ್ಣು ಮಕ್ಕಳಲ್ಲಿ ಆ ಯೂಟ್ರಸ್ನಿಗೆ ಸಂಬಂಧಪಟ್ಟಿದ್ದು, ಅಂದರೆ ಈ ಓವರಿನಲ್ಲಿ ಗಂಟು ಬಂದಿರ್ಬೋದು. ಸೊ ಈ ಥರ ಎಲ್ಲ ಏನು ಸ್ಯಾಂಪಲ್ ತೆಗಿತೀವಿ, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಆಗಲೇ ಹೇಳಿದೆ ನೋಡಿ 108, ಅಥವಾ ಯೂಟ್ರಸ್ ಒಳಗಡೆ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಆ ಎಂಡೋಮೆಟ್ರಿಯಮ್ದು ಬಯಾಪ್ಸಿ ಮಾಡ್ತೀವಿ. ಸರ್ವಿಕ್ಸು, ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಅಂತ ಹೇಳ್ತೀವಿ, ಗರ್ಭಕೋಶದ ಕೊರಳು, ಅದರದ್ದು ಬಯಾಪ್ಸಿ ಬೇಕಾಗ್ಬೋದು. ಸೊ ಈ ಥರ ದೇಹದ ಯಾವುದೇ ಭಾಗದ ಟಿಶ್ಯೂವನ್ನು ತೆಗೆದು ಟೆಸ್ಟಿಗೆ ಕಳಿಸಿ ಅದರ ಹಿಸ್ಟಾಲಜಿ, ಅಂದರೆ ಸೆಲ್ ಲೆವೆಲಲ್ಲಿ, ಜೀವಕೋಶದ ಲೆವೆಲಲ್ಲಿ ಅದರ ಬಗ್ಗೆ ಅತಿಯಾದ ವಿಷಯ ತಿಳ್ಕೊಂಡು ಮುಂದೆ ತೊಂದರೆ ಕೊಡುತ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಬಯಾಪ್ಸಿ. ಜೊತೆಗೆ ನಾವು ಬಯಾಪ್ಸಿ ಮಾಡಿದ ಮೇಲೆ ಕೆಲವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಕೆಲವರಿಗೆ ಟ್ರೀಟ್ಮೆಂಟ್ ಬೇಕಾಗಲ್ಲ. ಪ್ರಾಬ್ಲಮ್ ಇದೆ, ಮುಂದೆ ಪ್ರಾಬ್ಲಮ್ ಕೊಡುತ್ತೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಏನು ಪ್ರಾಬ್ಲಮ್ ಇಲ್ಲ, ಸಿಂಪಲ್ ಪ್ರಾಬ್ಲಮ್ಮು, ಅದೇನು ನಿಮಗೆ ಮಾಡಲ್ಲ ಮುಂದೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಲ್ಲ. ಸೊ ಇದಿಷ್ಟು ಬಯಾಪ್ಸಿ ಅನ್ನೋದ್ರ ಬಗ್ಗೆ ಮಾಹಿತಿ. ಮ್ಯಾಮ್, ಇನ್ನು ಸರ್ಜರಿಗಳ ಬಗ್ಗೆ ಆಯಿತು. ಯಾಕೆ ನೀವು ಹೇಳೋದ ಥರ ಬ್ರೆಸ್ಟಲ್ ಗಡ್ಡೆ ಆಗಿರ್ಬೋದು, ಹೊಟ್ಟೆಲ್ ಗಡ್ಡೆ ಆಗಿರ್ಬೋದು, ಇದು ಯೂಶ್ವಲಾಗಿ ಈಗಿನ ಕಾಲದ ಏಜಲ್ಲಿ ಇರುವಂತಹ ಗರ್ಲ್ಸ್ಗೆ ಕಾಮನ್ ಆಗಿಬಿಟ್ಟಿದೆ. ಯಾಕೆ ಈ ಥರದೊಂದು ಗಡ್ಡೆಗಳು ಫಾರ್ಮ್ ಆಗುತ್ತೆ ಅಂತ? ಅಂದರೆ ಬ್ರೆಸ್ಟಲ್ಲಿ ಬರುವಂಥ ಗೆಡ್ಡೆಗಳೇ ಬೇರೆ, ಹೊಟ್ಟೆ ಒಳಗಡೆ ಆಗುವಂಥದ್ದೇ ಬೇರೆ. ಈಗ ಹೊಟ್ಟೆನಲ್ಲಿ ಬರುವಂಥದ್ದು ಹೊಟ್ಟೆಯಲ್ಲಿರುವಂಥ ಯಾವ ಆರ್ಗನಿಗೂ ಬರ್ಬೋದು, ಲಿವರ್ ಇರ್ಬೋದು, ಗಾಲ್ ಬ್ಲಾಡರ್ನಲ್ಲಿ ಇರ್ಬೋದು, ಸ್ಟೋನ್ ಇರ್ಬೋದು, ಹೊಟ್ಟೆ ಒಳಗಡೆ ಸಂಬಂಧಪಟ್ಟ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು ಇರ್ಬೋದು, ಅರ್ಥಾತ್ ನಮ್ಮ ಫೀಲ್ಡಿಗೆ ಬಂದರೆ ಬಂಜೆತನಕ್ಕೆ ಸಂಬಂಧಪಟ್ಟು ಇರ್ಬೋದು, ಅಥವಾ ಬರೀ ಗೈನೆಕ್ಕಿಗೆ ಅಂದರೆ ಅವರಿಗೆ ಮಕ್ಕಳಾಗ್ದಂಗೂ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂಥವರಿಗೂ ಗಂಟು ಬರ್ಬೋದು. ಇಲ್ಲ ಇನ್ನು ಟೋಟಲಿ ಗೈನೆಕ್ ಪ್ರಾಬ್ಲಮ್ಮೇ ಅಲ್ಲ, ಲಿವರಲ್ಲಿ ಬರ್ಬೋದು, ಗಾಲ್ ಬ್ಲಾಡರ್ನಲ್ಲಿ ಬರ್ಬೋದು, ಕಿಡ್ನಿನಲ್ಲಿ ಗಂಟುಗಳು ಬರ್ಬೋದು. ಸೊ ಈ ಥರ ಗಂಟುಗಳು ಹೊಟ್ಟೆ ಒಳಗಡೆ ಯಾರಿಗೆ ಬೇಕಾದರೂ ಬರ್ಬೋದು. ಬ್ರೆಸ್ಟಲ್ಲಿ ಬರುವಂಥ ಗಂಟುಗಳು ಬೇರೆ. ಬ್ರೆಸ್ಟಲ್ಲಿರುವಂಥದ್ದಾಗೇನು ಕ್ಯಾನ್ಸರ್ ಗ್ರಂಥಿಗಳು ಇರ್ಬೋದು, ಕ್ಯಾನ್ಸರ್ ಗಂಟುಗಳು ಇರ್ಬೋದು, ಕ್ಯಾನ್ಸರ್ ಅಲ್ಲದ ಕ್ಯಾನ್ಸರೇತರ ಗಂಟುಗಳು ಇರ್ಬೋದು. ಇವೆಲ್ಲ ನಮಗೆ ಬಯಾಪ್ಸಿಯಿಂದ ಕನ್ಫರ್ಮ್ ಆಗುತ್ತೆ. ಬ್ರೆಸ್ಟಲ್ಲಿ ಬರುವಂಥ ಗಂಟುಗಳಿಗೆ ಕಾರಣಗಳು ಬೇರೆ. ಏನಂದರೆ ಯೂಶ್ವಲಿ ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ, PCOD ಇದೆ, ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ, ಪೀರಿಯಡ್ಸ್ಗಳು ಮಂತ್ಲಿ ಕರೆಕ್ಟಾಗಿ ಆಗಲ್ಲ, 3 ಮಂತ್ಸ್ 4 ಮಂತ್ಸ್ಗೊಮ್ಮೆ ಪೀರಿಯಡ್ಸ್ ಆಗೋದು, ಅಥವಾ ಇನ್ನು ಕೆಲವರು ಹಾರ್ಮೋನ್ಗಳು ತೊಗೊತಾ ಇರ್ತಾರೆ. ಅಂದರೆ ಮೆನೋಪಾಸ್ ಆದಮೇಲೂ ಈಸ್ಟ್ರೋಜನ್ ಅನ್ನೋ ಹಾರ್ಮೋನನ್ನು ಪದೇ ಪದೇ ತುಂಬ ವರ್ಷಗಳ ಕಾಲ, ಒಂದು 3 ತಿಂಗಳು 6 ತಿಂಗಳು 2 ವರ್ಷ 5 ವರ್ಷ ಏನೂ ಆಗಲ್ಲ,
ಜಾಸ್ತಿ ಸಿಕ್ಕಾಪಟ್ಟೆ ವಿದೌಟ್ ಬೇರೆ ಅದಕ್ಕೆ ಸಪೋರ್ಟ್ ಕೊಡುವಂಥ ಬೇರೆ ಹಾರ್ಮೋನ್ ತೊಗೋಬೇಕಾಗತ್ತೆ. ಪ್ರೊಜೆಸ್ಟ್ರಾನ್ ಅಂತ ತೊಗೊಳ್ಳದೆ ಬರೀ ಈಸ್ಟ್ರೋಜನ್ ಹಾರ್ಮೋನ್ ತೊಗೊಳ್ತಿರ್ತಾರೆ. ಬ್ರೆಸ್ಟಲ್ಲಿ ಗಂಟಾದರೂ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡೇ ಇರೋದಿಲ್ಲ. ಇನ್ನು ಕೆಲವರು ಮಕ್ಕಳಿಗೆ ಹಾಲು ಕುಡಿಸಿರಲ್ಲ ಹೆಂಗಸರು. ಅಂದರೆ ಈಗ ನೋಡಿ, ಈ ಪ್ರೆಗ್ನೆನ್ಸಿ ಕೆಲವು ಸತಿ ಈಗ ನಮ್ಮ ಫೀಲ್ಡಿಗೆ ಬಂದರೆ ನಾವು ಎಷ್ಟೋ ಸತಿ ಬೇರೆ ಕಡೆಯಿಂದ ಸರೋಗೇಟ್ ಹೆಲ್ಪ್ ತೊಗೊತೀವಿ ಅಂತ ಇಟ್ಕೊಳ್ಳಿ. ಸೊ ಅಂಥವ್ರು ಮಕ್ಕಳಿಗೆ ಹಾಲು ಕುಡಿಸುವಂಥ ಅವಕಾಶನೇ ಬಂದಿರಲ್ಲ ಅವ್ರಿಗೆ. ಸರೋಗೇಟ್ದು ಹೆಲ್ಪ್ ತೊಗೊಂಡು ಬಾಡಿಗೆ ತಾಯಂದಿರ ಹೆಲ್ಪ್ ತೊಗೊಂಡು ಅವ್ರು ಪ್ರೆಗ್ನೆನ್ಸಿ ಮಾಡ್ಕೊಂಡಿರ್ತಾರೆ. ಬಾಡಿಗೆ ತಾಯಂದಿರಲ್ಲಿ ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಈಕೆಗೆ ಹಾಲು ಕುಡಿಸುವಂತಹ ಸಂದರ್ಭ ಬಂದಿರಲ್ಲ. ತಂತಾನೇ ಮಕ್ಕಳಾದರೆ, ತನ್ನ ಹೊಟ್ಟೆಯಲ್ಲಿ ಮಕ್ಕಳಾದರೆ ಆಕೆಗೆ ಹಾಲು ಕುಡಿಸುವಂಥ ಸಂದರ್ಭ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಅಥವಾ ಕೆಲವರು ಸ್ತನಪಾನನೇ ಮಾಡಿರಲ್ಲ ಮಕ್ಕಳಿಗೆ, ಯಾವುದೋ ಕಾರಣಕ್ಕೆ ಹಾಲೇ ಇರಲ್ಲ ಅವ್ರಿಗೆ, ಅಥವಾ ಅವ್ರಿಗೆ ಇನ್ನೇನೋ ಬೇರೆ ದೊಡ್ಡ ಕಾಯಿಲೆಗಳು ಬಂದಿರ್ತವೆ, ಆ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅಥವಾ ಇನ್ನು ಕೆಲವರು ಸೌಂದರ್ಯ ಕಾರಣಕ್ಕೋಸ್ಕರ ಹಾಲು ಕುಡಿಸಿರಲ್ಲ. ಸೊ ವಾಟ್ ಎವರ್, ಸೊ ಡಿಫರೆಂಟ್ ರೀಸನ್ಸಿಂದ ಅವ್ರು ಹಾಲು ಕುಡಿಸಿರಲ್ಲ ಮಕ್ಕಳಿಗೆ. ಅಂಥವರಲ್ಲಿ ಬ್ರೆಸ್ಟ್ನಲ್ಲಿ ಗಡ್ಡೆಗಳು ಅಥವಾ ಕ್ಯಾನ್ಸರ್ ಬರುವಂಥ ಕಾರಣಗಳು ಜಾಸ್ತಿ ಇರುತ್ತೆ. ಇನ್ನು ಹೊಟ್ಟೆಗೆ ಬಂದರೆ ಕಾರಣಗಳು ಬಹುತೇಕ ಗ್ಲ್ಯಾಂಡ್ಗಳು, ಬಹುತೇಕ ಆರ್ಗನ್ಗಳು ಹೊಟ್ಟೆನಲ್ಲಿರೋದ್ರಿಂದ ಪ್ರತಿಯೊಂದು ಬೇರೆ ಬೇರೆ ಆಗಿರುತ್ತೆ. ಸಿಂಪಲ್ಲಿಂದ ಫೈಬ್ರಾಯ್ಡಿಂದ ಹಿಡಿದು ಲಿವರ್ ಕ್ಯಾನ್ಸರ್ ತನಕ ಯಾವ ಕಾಯಿಲೆ ಬೇಕಾದರೂ ಇರ್ಬೋದು. ಸೊ ಒಟ್ಟಲ್ಲಿ ಸಿಂಪ್ಟಮ್ ಬಂದ ತಕ್ಷಣ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಜಾಣತನ. ಮ್ಯಾಮ್, ಇನ್ನು ಬ್ರೆಸ್ಟಲ್ಲೇ ಗಡ್ಡೆಗಳಾಗಿರುತ್ತೆ, ಒಂದ್ಸರಿ ಆಪ್ರೇಷನ್ ಮಾಡಿಕೊಂಡು ತೆಗ್ಸಿರ್ತಾರೆ ಗಡ್ಡೆಗಳನ್ನ, ಮತ್ತೆ ಎಲ್ಲ ಫುಲ್ ರಿಪೋರ್ಟರ್ಸ್ ಎಲ್ಲ ಹೋಗಿರುತ್ತೆ, ಮತ್ತೆ ಗಡ್ಡೆಗಳಾಗುವಂಥ ಸಾಧ್ಯತೆ ಇರುತ್ತಾ? ಹೌದು, ಮತ್ತೆ ಗೆಡ್ಡೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಆ ಬ್ರೆಸ್ಟಲ್ಲಿ ಯಾವ ಜೀವಕೋಶ ಸಂಬಂಧಪಟ್ಟು ಗೆಡ್ಡೆಗಳು, ಫೈಬ್ರಾಯ್ಡಿನೋಮಾ ಅಂತೀವಿ, ಇದು ಮೋಸ್ಟ್ ಕಾಮನ್ ಗೆಡ್ಡೆ. ಸೊ ಇದು ಕ್ಯಾನ್ಸರ್ ಅಲ್ಲ ಈ ಗೆಡ್ಡೆ, ಸಿಂಪಲ್ಲು. ಬಟ್ ಈವನ್ ಕ್ಯಾನ್ಸರ್ ಗೆಡ್ಡೆ ಕೂಡ ಕೆಲವು ಸತಿ ರಿಪೀಟ್ ಆಗುವ ಚಾನ್ಸ್ ಇರುತ್ತೆ. ಈವನ್ ಫೈಬ್ರಾಯ್ಡಿನೋಮಾ ಗೆಡ್ಡೆಗಳು ಕೂಡ ರಿಪೀಟ್ ಆಗುವಂಥ ಚಾನ್ಸ್ ಇರುತ್ತೆ. ಈ ಗೆಡ್ಡೆ ಯಾವ ಜಾಗದಲ್ಲಿ ಫಾರ್ಮ್ ಆಗಿರುತ್ತೋ ಅದನ್ನು ತೆಗೆದಿರ್ತೀವಿ ಹೊರತು ಇಡೀ ಬ್ರೆಸ್ಟಲ್ಲಿ ಬೇರೆ ಕಡೆ, ಸ್ತನದಲ್ಲಿ ಬೇರೆ ಕಡೆ ಗಂಟೆ ಬರಲ್ಲ, ಅಥವಾ ಬೇರೆ ಎಡಭಾಗದಲ್ಲಿ ಆಪ್ರೇಷನ್ ಮಾಡಿದರೆ ಬಲಭಾಗದಲ್ಲಿ ಬರೋದಿಲ್ಲ ಅನ್ನೋದು ಹೇಳಕ್ಕೆ ಬರಲ್ಲ. ಯಾಕೆಂದರೆ ಆ ಬ್ರೆಸ್ಟ್ ಟಿಶ್ಯೂ ಇರೋದು ಹಾಗೇ ಇರುತ್ತೆ ನೋಡಿ. ಅದರಲ್ಲಿ ಪುನಃ ಫ್ಯೂಚರಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಆ ದೇಹದ ಸ್ಥಿತಿ, ಆ ದೇಹಕ್ಕೆ ಸಂಬಂಧಪಟ್ಟಿದ್ದು ಹೊರತು ಇರುವಂಥ ಗೆಡ್ಡೆಗಳನ್ನ, ಆಲ್ರೆಡಿ ಬಂದಿರುವಂಥ ಗೆಡ್ಡೆಗಳನ್ನ ಕಂಪ್ಲೀಟ್ ಆಗಿ ತೆಗಿಬೇಕೇ ಹೊರತು ಹೊಸ ಗೆಡ್ಡೆ ಫಾರ್ಮ್ ಆಗೋದಿಲ್ಲ ಅಂತ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಕ್ಯಾನ್ಸರೇ ಆಗಿರ್ಬೋದು, ನಾನ್ ಕ್ಯಾನ್ಸರಸ್ ಗ್ರೋತೇ ಆಗಿರ್ಬೋದು. ಇದು ಬ್ರೆಸ್ಟ್ ಒಂದೇ ಅಲ್ಲ, ದೇಹದ ಇಡೀ ಭಾಗಕ್ಕೆ ಸಂಬಂಧಪಡುತ್ತೆ. ಎಲ್ಲಿಂದನೇ ಕೂಡ ಗಂಟು, ಎಕ್ಸಾಂಪಲ್ ಈಗ ಯೂಟ್ರಸ್ಸಿಂದ ಫೈಬ್ರಾಯ್ಡ್ ಗಂಟುಗಳು ತೆಗೆದಿರ್ತೀವಿ, ಯೂಟ್ರಸ್ ಹಾಗೆ ಬಿಟ್ಟಿರ್ತೀವಿ, ಫೈಬ್ರಾಯ್ಡ್ ಗಂಟುಗಳನ್ನ ಮಾತ್ರ ತೆಗೆದಿರ್ತೀವಿ. ಒಂದೇ ಫಾರ್ಮ್ ಆಗಿರುತ್ತೆ, ಆಕೆಗೆ ಒಂದೇ ಫೈಬ್ರಾಯ್ಡ್ ಆಗಿರೋದ್ರಿಂದ ತೆಗೆದಿರ್ತೀವಿ. ಬಟ್ ಪುನಃ ಫೈಬ್ರಾಯ್ಡ್ ಫಾರ್ಮ್ ಆಗಲ್ಲ ಅಂತ ಯಾರು ಹೇಳೋಕ್ಕಾಗತ್ತೆ? ಸ್ಮಾಲ್ ಸೀಡ್ಲಿಂಗ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ಚಿಕ್ಕದಾಗಿರುತ್ತೆ, ಮೈಕ್ರೋಸ್ಕೋಪಲ್ಲಿ ಕಾಣುವಂಥದ್ದು, ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಸೀಡ್ಲಿಂಗ್ ಫೈಬ್ರಾಯ್ಡ್ ಇರುತ್ತೆ, ಅದು ದೊಡ್ಡದಾಗಲ್ಲ ಅಂತ ಯಾರು ಹೇಳೋಕ್ಕಾಗತ್ತೆ? ಸೊ ಹೀಗೆ ಗಂಟುಗಳ ದೇಹದಲ್ಲಿ ಎಲ್ಲಿ ಬೇಕಾದರೂ ಬರ್ಬೋದು. ಬಂದಿರುವಂಥದ್ದನ್ನು ಕಂಪ್ಲೀಟಾಗಿ ತೆಗೆಯೋದು ನಮ್ಮ ಧರ್ಮ ಹೊರತು ಪುನಃ ಬರೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಪುನಃ ಅವರ ಅದೃಷ್ಟದ ಮೇಲೆ ಹೋಗುತ್ತೆ ಅಂತ ಹೇಳಬೇಕಷ್ಟೇ. ಎಸ್ ಮ್ಯಾಮ್, ಇನ್ನು ಅಕಸ್ಮಾತ್ ಇವಾಗ ಬ್ರೆಸ್ಟಲ್ಲಿ ಗಡ್ಡೆ ಬಂದು ಅಥವಾ ಯೂಟರಸಲ್ಲಿ ಏನಾದರೂ ಫೈಬ್ರಾಯ್ಡ್ಸ್ ಫಾರ್ಮ್ ಆಗಿ ಆಪ್ರೇಷನ್ ಆಗಿರುತ್ತೆ, ಅಂದರೆ ಮದುವೆಗಿಂತ ಮುಂಚೆ ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ, ಮುಂದೆ ಅವ್ರಿಗೆ ಪ್ರೆಗ್ನೆನ್ಸಿಯಲ್ಲಿ ಇದರಲ್ಲಿ ಯಾವುದಾದ್ರು ಸಮಸ್ಯೆ ಕಾಣುತ್ತಾ? ಒಂದ್ಸರಿ ಆಪ್ರೇಷನ್ ಆದಮೇಲೆ ಮತ್ತೆ ಈ ಥರದೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ? ಹೌದು, ಈಗ ಬ್ರೆಸ್ಟಿನಲ್ಲಿ ಗಂಟಾಗಿದ್ದರೆ ಅದು ಯೂಶ್ವಲಿ ಏನೂ ಪ್ರಾಬ್ಲಮ್ ಕೊಡೋದಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಅದು ವಿಪರೀತ ಸ್ಟೇಜ್ಗೆ ಹೋಗಿ ರೇಡಿಯೋಥೆರಪಿ ತೊಗೊಂಡ್ರೆ ಅದು ಬೇರೆ ವಿಷಯ ಬಿಡಿ, ಅದು ಎಕ್ಸ್ಟ್ರೀಮ್ ಕೇಸ್ ಆಯಿತು. ಬಟ್ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ಸ್ ಫೈಬ್ರಾಯ್ಡಿನೋಮಾ ಈ ಥರ ಎಲ್ಲ ಗಂಟು ಫಾರ್ಮ್ ಆಗಿದ್ದರೆ ಬ್ರೆಸ್ಟಲ್ಲಿ, ಆಕೆಗೆ ಮುಂದೆ ಮಗು ಹುಟ್ಟಿದ ಮೇಲೆ ಮಗುಗೆ ಹಾಲು ಕುಡಿಸೋದಕ್ಕೆ ಫೈಬ್ರಾಯ್ಡಿನೋಮಾ ಗೆಡ್ಡೆಗಳು ತೆಗೆದಿದ್ದಕ್ಕೋಸ್ಕರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಗರ್ಭಕೋಶಕ್ಕೆ ಬಂದು ನೀವು ಫೈಬ್ರಾಯ್ಡ್ ಬಗ್ಗೆ ಕೇಳಿದ್ರಿ, ಇದು ಫೈಬ್ರಾಯ್ಡು ಗರ್ಭಕೋಶದಲ್ಲಿ ಬರೋದು, ಅದು ಫೈಬ್ರಾಯ್ಡಿನೋಮಾ, ಅದು ಬೇರೆ ಇದು ಬೇರೆ. ಎನಿವೆ ಗರ್ಭಕೋಶದಲ್ಲಿ ಬರುವಂಥ ಫೈಬ್ರಾಯ್ಡು ಯೂಶ್ವಲಿ ಏನು ಪ್ರಾಬ್ಲಮ್ ಕೊಡೋದಿಲ್ಲ. ಬಟ್ ಅದು ಎಷ್ಟು ಸೈಜ್ ಇತ್ತು, ಪೇಷಂಟ್ ತುಂಬ ಲೇಟಾಗಿ ಬಂದ್ರ, ತುಂಬ ಫೈಬ್ರಾಯ್ಡ್ಸ್ ತುಂಬ ಫೈಬ್ರಾಯ್ಡ್ಸ್ ತೆಗೆದಿರ್ತೀವಿ, ಯೂಟ್ರಸ್ ಅಷ್ಟೇ ಸ್ಕಾರ್ ಮಾಡಿರ್ತೀವಿ, ಅಂದರೆ ಯೂಟ್ರಸ್ ಮೇಲೆ ಅಷ್ಟೇ ಗಾಯ ಮಾಡಿರ್ತೀವಿ. ಆ ಫೈಬ್ರಾಯ್ಡ್ಗಳನ್ನ ತೆಗಿಬೇಕಂದ್ರೆ ಗಾಯ ಮಾಡಲೇಬೇಕಾಗತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಗರ್ಭಕೋಶ ವೀಕ್ ಆಗುತ್ತೆ. ಬಟ್ ಅದು ಹಿಸ್ಟ್ರಿ ನಮ್ಮ ಹತ್ರ ಕಂಪ್ಲೀಟ್ ಆಗಿದ್ದರೆ, ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಇದ್ದರೆ, ಆ ಗರ್ಭಕೋಶ ಕ್ಲೋಸ್ ಮಾಡುವಾಗ ಕರೆಕ್ಟಾಗಿ ಕ್ಲೋಸ್ ಮಾಡಿದಾರ, ಡಬಲ್ ಲೇಯರ್ ಕ್ಲೋಜರ್ ಅಂತೀವಿ. ಸೊ ಆ ಥರ ಕರೆಕ್ಟಾಗಿ ಡೆಡ್ ಸ್ಪೇಸ್ ಬಿಡದೆ ಕರೆಕ್ಟಾಗಿ ಕ್ಲೋಸ್ ಮಾಡಿದ್ರೆ ಗರ್ಭಕೋಶ ವೀಕ್ ಆಗಲ್ಲ.
ಈವನ್ ಯೂಟ್ರಸ್ನ ಒಳಗಡೆಯಿಂದ ಫೈಬ್ರಾಯ್ಡ್ ತೆಗೆದ್ರೂ ಕೂಡ ಆ ಯೂಟ್ರಸ್ನ ಒಳಗಡೆಯ ಲೇಯರ್ ಎಂಡೋಮೆಟ್ರಿಯಮ್ ಅಂತೇನು ಹೇಳ್ತೀವಿ ಅದು ಡೆವಲಪ್ ಆಗೋ ಥರ ಆ ಸರ್ಜರಿ ಆದ ತಕ್ಷಣ ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ದ್ಯಾಟ್ ಅದು ಮುಂಚಿನ ಥರನೇ ಆಗಲಿ, ಆ ಎಂಡೋಮೆಟ್ರಿಯಮ್ ಅನ್ನೋದು ಮುಂಚಿನ ಥರನೇ ಬರಲಿ, ಆ ಲೇಯರ್ ಕರೆಕ್ಟಾಗಿ ಫಾರ್ಮ್ ಆಗಲಿ, ಮತ್ತು ಎಡಿಷನ್ಸ್ ಎಲ್ಲ ಫಾರ್ಮ್ ಆಗೋದು ಬೇಡ, ಬ್ಯಾಂಡ್ ಎಲ್ಲ ಫಾರ್ಮ್ ಆಗೋದು ಬೇಡ ಅಂತ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಫೈಬ್ರಾಯ್ಡ್ ತೆಗೆದ ಮೇಲೆ, ಯೂಟ್ರಸ್ ಒಳಗಡೆಯಿಂದ ಫೈಬ್ರಾಯ್ಡ್ ತೆಗೆದಾಗ. ಸೊ ಈ ಥರ ತುಂಬ ಲೇಟ್ ಸ್ಟೇಜು, ತುಂಬ ಜಾಸ್ತಿ ಫೈಬ್ರಾಯ್ಡು, ತುಂಬ ದಪ್ಪ ಫೈಬ್ರಾಯ್ಡ್ಗಳು ಇತ್ತು ಅಂತಂದರೆ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದರ್ವೈಸ್ ಯೂಶ್ವಲಿ ಅರ್ಲಿ ಸ್ಟೇಜಲ್ಲಿ ಪರ್ಫೆಕ್ಟ್ ಸರ್ಜರಿ ಆದಾಗ, ಕರೆಕ್ಟಾಗಿ ಗರ್ಭಕೋಶ ಕ್ಲೋಸ್ ಮಾಡಿದಾಗ ಅವ್ರಿಗೆ ಮುಂದೆ ಪ್ರೆಗ್ನೆನ್ಸಿ ಆದರೆ ಯೂಶ್ವಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದು ಅವ್ರ ರೆಕಾರ್ಡ್ಸಲ್ಲಿರುತ್ತೆ, ನಾವು ಅದಕ್ಕೆ ತಕ್ಕನಾಗೆ ಮ್ಯಾನೇಜ್ ಮಾಡ್ಕೊಂಡು ಪೇಷಂಟನ್ನು ನೋಡಿಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಯೂಶ್ವಲಾಗಿ ಸಾಕಷ್ಟು ಹೆಣ್ಮಕ್ಳಿಗೆ ಕಾಡುವಂಥ ಪ್ರಶ್ನೆ ಏನಪ್ಪ ಅಂದರೆ ಬ್ರೆಸ್ಟ್ ಆಪ್ರೇಷನ್ ಆದಾಗ ಮತ್ತೆ ಫ್ಯೂಚರಲ್ಲಿ ಮಕ್ಕಳಿಗೆ ಹಾಲು ಉಡಿಸ್ಬೇಕಾದ್ರೆ ಅವಾಗೆಲ್ಲ ತೊಂದರೆಗಳಾಗುತ್ತಾ ಈ ಥರದ್ದು? ಇಲ್ಲ, ಅದನ್ನೇ ನಾನು ಹೇಳಿದ್ದು ನಿಮಗೆ. ಫೈಬ್ರೋ ಅಡಿನೋಮಾ ಅಂತ ಯೂಶ್ವಲಿ ಬ್ರೆಸ್ಟಲ್ಲಿ ಬರುವಂಥ ಗೆಡ್ಡೆ. ಇದು ಗೆಡ್ಡೆ ತೆಗೆದ ಮೇಲೆ ಈವನ್ ಚಿಕ್ಕ ಮಕ್ಕಳಲ್ಲೇ ತೆಗೆದಿರ್ಬೋದು, ನಾವು ಒಂದು 18-19 ವರ್ಷದ ಹುಡುಗಿರಲ್ಲೇ ನಾವು ತೆಗೆದಿರ್ಬೋದು. ಅದು ಗಂಟು ಫಾರ್ಮ್ ಆದಾಗ ಅವ್ರು ನೋಡ್ಕೊಂಡಿರ್ತಾರೆ. ಈವನ್ 16 ಇಯರ್ SLCಗೆ ಹೋಗೋ ಹೆಣ್ಮಕ್ಳೇ ಬರ್ಬೋದು ನಮ್ಮ ಹತ್ರ. ಆ ಫೈಬ್ರೋ ಅಡಿನೋಮಾ ಅನ್ನೋದು ಸಿಂಪಲ್ ಆಪ್ರೇಷನ್ನು. ನೀವು ಮೋಸ್ಟ್ ಆಫ್ ದ ಟೈಮ್ಸ್ ಬರೋದು ಫೈಬ್ರೋ ಅಡಿನೋಮಾನೇ ನಾವು ತೆಗಿಬೇಕಾಗಿರೋದು. ನಾನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿಲ್ಲ, ಬಿಕಾಸ್ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಚಾಪ್ಟರ್. ಸೊ ಆ ಫೈಬ್ರೋ ಅಡಿನೋಮಾ ಅನ್ನೋದನ್ನು ತೆಗೆದಾಗ ಅದು ಜಸ್ಟ್ ಒಂದು ಸಿಂಪಲ್ ಆಗಿ ಥಿನ್ ಸ್ಕಾರ್ ಇರುತ್ತೆ ಹೊರತು ಅದು ಬೇರೆ ಏನೂ ತೊಂದರೆ ಕೊಡೋದಿಲ್ಲ. ಆಕೆ ಮುಂದೆ ಗರ್ಭವತಿಯಾಗಿ ಡೆಲಿವರಿ ಆಗಿ ಮಗುಗೆ ಹಾಲು ಕುಡಿಸುವ ಸಂದರ್ಭ ಬಂದರೂ ಕೂಡ ಲ್ಯಾಕ್ಟೇಷನ್ ಅಂದರೆ ಸ್ತನಪಾನ ಮಾಡೋದಕ್ಕೆ ಆಕೆಗೆ ಯಾವುದೇ ಥರದ ತೊಂದರೆ ಕೊಡೋದಿಲ್ಲ. ಆಕೆ ಫೈಬ್ರೋ ಅಡಿನೋಮಾ ಗೆಡ್ಡೆ ಆಗಿರೋದನ್ನು, ಅದಕ್ಕೆ ಸಂಬಂಧಪಟ್ಟ ಆಪ್ರೇಷನ್ ಆಗಿರೋದನ್ನು ಆಕೆ ಎಂಟೈರ್ಲಿ ಮರ್ತು ಬಿಡ್ಬೋದು. ಈ ಥರದ ಯಾವುದೋ ಒಂದು ಕೇಸ್ ನಿಮ್ಮ ಒಂದು 30 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವ್ದಾದ್ರು ನೋಡಿದ್ರೆ? ಹೌದು, ಎಷ್ಟೋ ಜನ ಬರ್ತಾರೆ, ಫೈಬ್ರೋ ಅಡಿನೋಮಾ ಗೆಡ್ಡೆಗಳು ಬರುತ್ತೆ, ತೆಗೆಸ್ಕೊಳ್ತಾರೆ. ಈವನ್ ಯೂಟ್ರಸ್ ಒಳಗಡೆ ಫೈಬ್ರಾಯ್ಡ್ ಗೆಡ್ಡೆಗಳು ಬರ್ತಾರೆ. ಕೆಲವು ಪೇಷಂಟ್ ಅಂತೂ ಈ ಕಲ್ಲಂಗಡಿ ಹಣ್ಣು ಗಾತ್ರದ ಫೈಬ್ರಾಯ್ಡ್ ಇಟ್ಕೊಂಡ್ಬರ್ತಾರೆ. ಸರ್ಪ್ರೈಸಿಂಗ್ಲಿ ಅವರಿಗೆ ಅದು ಫೈಬ್ರಾಯ್ಡ್ ಗೆಡ್ಡೆ ಇರೋದೇ ಗೊತ್ತಾಗೋದಿಲ್ಲ. ಅದು ಯಾಕೆ ಗೊತ್ತಾಗಲ್ಲ, ಅಷ್ಟೊಂದು ಅವ್ರಿಗೆ ಗೊತ್ತಾಗಲ್ವ, ಅದು ನನಗೆ ಗೊತ್ತಿಲ್ಲ. ಬಟ್ ಆ ಥರ ಗೆಡ್ಡೆಗಳನ್ನು ತೆಗೆದಿದ್ದೀವಿ, ಬ್ರೆಸ್ಟ್ನಲ್ಲಿರುವ ಗೆಡ್ಡೆಗಳು ತೆಗೆದಿದ್ದೀವಿ. ಒಂದು ಸತಿ ಡೌಟ್ ಬಂದಾಗ ಆಗಲೇ ಹೇಳಿದಾಗೆ ಫಸ್ಟು ಬಯಾಪ್ಸಿ ಮಾಡಿಸ್ಕೊತೀವಿ. ಟ್ರೂ ಕಟ್ ಬಯಾಪ್ಸಿ ಅಂತ ಬಯಾಪ್ಸಿ ಇರುತ್ತೆ ಬ್ರೆಸ್ಟ್ದು. ಆ ಬಯಾಪ್ಸಿ ಮಾಡ್ಕೊಂಡು ಆಮೇಲೆ ಗೆಡ್ಡೆ ತೆಗಿತೀವಿ. ಕೆಲವು ಸತಿ ಹಾಗೆ ಗೆಡ್ಡೆ ತೆಗಿತೀವಿ, ನಮಗೇನು ಡೌಟ್ ಇಲ್ಲ ಅಂತಂದರೆ. ಸೊ ಫೈಬ್ರೋ ಅಡಿನೋಮಾ ಗೆಡ್ಡೆಗಳು ತೆಗೆದಿರೋ ಈಗ ನನಗೆ 30 ಇಯರ್ಸಿಂದ ನೋಡ್ತಾ ಇರೋದ್ರಿಂದ ಆ ಹುಡುಗಿಯರು ಅಮ್ಮಂದ್ರಾಗಿ ಅವ್ರ ಮಕ್ಕಳು ಇವಾಗ ನಮ್ಮ ಹತ್ರ ಬರ್ತಾ ಇದ್ದಾರೆ, ಸೆಕೆಂಡ್ ಜನ್ರೇಷನ್ ಬರ್ತಾ ಇದ್ದಾರೆ. ಸೊ ಅವರು ಹುಡುಗಿಯರಿದ್ದಾಗ ನಾವು ಆಪ್ರೇಷನ್ ಮಾಡಿ ಅವರು ಮಗು ನಮ್ಮಲ್ಲಿ ಹುಟ್ಟಿ ಆ ಮಕ್ಕಳಿಗೆ ಹಾಲು ಕುಡಿಸಿ, ಸೊ ಎಂಟೈರ್ ಜರ್ನಿ ನಾವು ನೋಡಿದ್ದೀವಿ ಅವ್ರದ್ದು. ಸೊ ಹಾಗಾಗಿ ಅವರಿಗೇನು ಫೀಡಿಂಗ್ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಎಷ್ಟೊಂದು ಜನ. ಸೊ ಅವರು ಶಿ ಕ್ಯಾನ್ ಎಂಟೈರ್ಲಿ ಫಾರ್ಗೆಟ್ ಅಬೌಟ್ ಇಟ್. ಆ ಥರ ಆಪ್ರೇಷನ್ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನೂ ಆಗೋದಿಲ್ಲ, ಡೋಂಟ್ ವರಿ. ಬಿಕಾಸ್ ತುಂಬಾ ಜನಕ್ಕೆ ತುಂಬಾ ಯೋಚನೆಗಳಿರುತ್ತೆ, ಯಾಕೆ ಈ ಥರದೊಂದು ಆಗುತ್ತೆ. ಯೂಶುವಲಾಗಿ ಮ್ಯಾಮ್ ಇದ್ರ ಬ್ರೆಸ್ಟಲ್ಲಿ ಆದರೆ ಗಡ್ಡೆಗಳು ಅಟ್ಲೀಸ್ಟ್ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಅದು ಈ ಹೊಟ್ಟೆಗಳಲ್ಲಿ ಆದರೆ ಗಡ್ಡೆಗಳು ಫೀಲ್ ಆಗುತ್ತೆ, ಯಾವ ಥರ ಗೊತ್ತಾಗುತ್ತೆ? ಗೊತ್ತಾಗಲ್ಲ ಅಂದರೆ ನೋಡಿ, ಈಗ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾಕಂದರೆ ಎಷ್ಟೋ ಜನ ನಾನು ಆಗಲೇ ಹೇಳಿದೆ ನೋಡಿ, ಈ ಕಲ್ಲಂಗಡಿ ಹಣ್ಣು ಗಾತ್ರದ ಫೈಬ್ರಾಯ್ಡ್ ಇಟ್ಕೊಂಡು ಬಂದಿದ್ದಾರೆ ಅಂತ. ನೀವು ಕೇಳ್ಬೋದು, ಅಷ್ಟು ದಪ್ಪ ಫೈಬ್ರಾಯ್ಡ್ ಆದವ್ರಿಗೆ ಗೊತ್ತಾಗಿಲ್ವಾ, ಪೇನ್ ಇಲ್ವಾ, ಏನೂ ಸಿಮ್ಟಮ್ಸ್ ಇಲ್ವಾ? ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಅವ್ರಿಗೇನು ಸಿಮ್ಟಮ್ಸ್ ಇಲ್ಲ. ಬಟ್ ಈ ಥರ ಕೇಸು ಬಹಳ ಅಪರೂಪ. 1% ಆರ್ 2% ಜನರಲ್ಲಿ ಮಾತ್ರ ಇಷ್ಟು ದಪ್ಪ ಗೆಡ್ಡೆ ಎಲ್ಲ ಇಟ್ಕೊಂಡು ಬರೋರು. ಮೋಸ್ಟ್ ಆಫ್ ದೆಮ್ ಅರ್ಲಿ ಸ್ಟೇಜಲ್ಲಿ ಬರ್ತಾರೆ. ಕೆಲವರಿಗೆ ಏನೂ ಸಿಮ್ಟಮ್ ಇರೋದಿಲ್ಲ, ಅಂದರೆ ಏನೂ ಇರಲ್ಲ, ಅಂದರೆ ಟೋಟಲಿ ನಾರ್ಮಲ್ ಇರ್ತಾರೆ. ಪೀರಿಯಡ್ಸ್ ಕರೆಕ್ಟ್ ಆಗುತ್ತೆ, ಪೇನ್ ಇರಲ್ಲ, ಪೀರಿಯಡ್ಸ್ ಟೈಮಲ್ಲಿ 3 ದಿವಸ ಬ್ಲೀಡಿಂಗ್ ಹೋಗುತ್ತೆ, ಸ್ಟಾಪ್, ಮತ್ತು ನೆಕ್ಸ್ಟ್ ಮಂತ್ ಪೀರಿಯಡ್ಸೇ ಆಗೋದು, ಈ ಥರ ಇರುತ್ತೆ. ಪ್ರೆಗ್ನೆನ್ಸಿನೂ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಇದು ಒಂದು ವಿಭಾಗದ ಜನಗಳು. ಇನ್ನೊಂದು ವರ್ಗದ ಜನದವರು ಸಿಮ್ಟಮ್ಸ್ ಇಟ್ಕೊಂಡ್ಬರ್ತಾರೆ. ಏನಪ್ಪ ಸಿಮ್ಟಮ್ಸು? ಪೀರಿಯಡ್ಸ್ಗಿಂತ ಮುಂಚೆ ಸ್ವಲ್ಪ ಸ್ಪಾಟಿಂಗ್ ಆಗೋದು, ಆಮೇಲೆ ಪೀರಿಯಡ್ಸ್ ಆಗೋದು, ಅಥವಾ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಬರೋದು. ಮುಂಚೆ ನಾರ್ಮಲ್ ಇದ್ದೆ ಡಾಕ್ಟ್ರೆ, ಈಗ ಪೀರಿಯಡ್ಸ್ ಡೇಟ್ ಹತ್ತಿರ ಬರ್ತಿದೆ ಅಂದರೆ ನನಗೆ ಭಯ ಆಗುತ್ತೆ. ಮುಂಚೆ ಆಫೀಸ್ಗೆ ಹೋಗ್ತಿದ್ದೆ ಪೀರಿಯಡ್ಸ್ ಟೈಮಲ್ಲಿ, ಈಗ ನನಗೆ ಹೋಗೋಕ್ಕೆ ಆಗಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ರಜಾ ಹಾಕಿ ಮನೆಗೆ ಬರಬೇಕು, ಅಥವಾ 3 ದಿವಸ ಎಂಟೈರ್ ರಜಾ ಹಾಕ್ಬಿಟ್ಟು ಮನೇಲಿ ಕೂತ್ಕೋಬೇಕಾಗತ್ತೆ. ಸೊ ಈ ಥರ ಸಿಮ್ಟಮ್ ಇರುತ್ತೆ. ಇನ್ನು ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗು, ಒಂದು ಸ್ವಲ್ಪನೂ ಪೇಯ್ನ್ ಇರಲ್ಲ, ಬಟ್ 3 ದಿವಸ ಹೋಗೋ ಬ್ಲೀಡಿಂಗ್ 6 ದಿವಸ ಆದರೂ ಸ್ಟಾಪ್ ಆಗಲ್ಲ. 2ನೇ ದಿವಸ ಯಾವ ಥರ ಹೋಗ್ತಿತ್ತೋ ಆ ಥರ ಹೋಗೋದು.
ಇನ್ನು ಕೆಲವರಿಗೆ ಹೆವಿನೆಸ್, ಏನೋ ಒಂಥರ ಭಾರ, ಹೊಟ್ಟೆ ಒಳಗಡೆ ಏನೋ ಹೊತ್ಕೊಂಡಂಗಿರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಒಂಥರ ಹೆವಿನೆಸ್ ಇರುತ್ತೆ. ಇನ್ನು ಕೆಲವರಿಗೆ ಯೂರಿನ್ ಸಿಮ್ಟಮ್, ಪದೇ ಪದೇ ಯೂರಿನ್ಗೆ ಹೋಗೋದು ಅಥವಾ ಯೂರಿನ್ ಬ್ಲಾಕ್ ಆಗೋದು, ಈ ಥರ ಸಿಮ್ಟಮ್ಸ್. ಇನ್ನು ಕೆಲವರಿಗೆ ಮಕ್ಕಳಾಗಿಲ್ಲದೆ ಇರೋದು. ಸೊ ಸಿಮ್ಟಮ್ ಇಟ್ಕೊಂಡು, ಅಂದರೆ ಈ ರೋಗ ಲಕ್ಷಣಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ಗಳನ್ನ ಇಟ್ಕೊಂಡು ಬರ್ತಾರೆ. ಟೋಟಲಿ ಏನು ಕಂಪ್ಲೇಂಟ್ ಇಲ್ಲದೆ ಹಾಗೆ ಬಂದು, ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಆಗಿ ಬರ್ತಾರೆ. ಎಷ್ಟೋ ಜನ ಪೇಷಂಟು, ನನ್ನ ಪೇಷಂಟು ಹಾಗೆ ಕನ್ಸೀವ್ ಆಗಿದ್ದಾರೆ, ಯಾವ ಸಹಾಯ ಇಲ್ಲದೆ ಕನ್ಸೀವ್ ಆಗಿದ್ದಾರೆ. ಬಟ್ ನನ್ನ ಹತ್ರ ಒಂದು ನೋಡಿದಾಗ ಇಲ್ಲಿ ಮಗು ಇದ್ದರೆ ಮಗುಗಿಂತ 5 ಪಾಲು ದಪ್ಪ ಫೈಬ್ರಾಯ್ಡ್ ಇದೆ ಗರ್ಭಕೋಶದಲ್ಲಿ. ಇಲ್ಲಿ ಮಗು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಮಗು ಇದೆ, ಮಗು ಫಸ್ಟ್ ಕ್ಲಾಸ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆ ಫೈಬ್ರಾಯ್ಡ್ ಗಡ್ಡೆ ಎಷ್ಟು ದಪ್ಪ ಇದೆ. ಹೌದಾ ಡಾಕ್ಟ್ರೇ, ಹೆಂಗೆ, ನನಗೇನು ಸಿಮ್ಟಮ್ ಇರಲಿಲ್ವಲ್ಲ, ನಾರ್ಮಲಾಗಿ ಪ್ರೆಗ್ನೆನ್ಸಿ ಆಯ್ತಲ್ಲ, ಚೆನ್ನಾಗಿದ್ದೀನಲ್ಲ ಅಂತಾರೆ. ಹೌದು, ಬಟ್ ಇರುತ್ತೆ ಫೈಬ್ರಾಯ್ಡ್. ಹಾಗೆ ಸಿಮ್ಟಮ್ ಇರೋರು ಬರ್ತಾರೆ, ಅಷ್ಟು ದಪ್ಪ ಫೈಬ್ರಾಯ್ಡ್ ಇದ್ದು ಪ್ರೆಗ್ನೆಂಟ್ ಆದವರು ಇರ್ತಾರೆ. ಸೊ ಎಲ್ಲ ವರ್ಗದ ಜನರು ಇರ್ತಾರೆ. ದೂರುಗಳಿರ್ಬೋದು, ದೂರುಗಳಿಲ್ಲದೆ ಇರ್ಬೋದು. ಬಟ್ ಒಟ್ಟಿನಲ್ಲಿ ಆ ಪ್ರೆಗ್ನೆನ್ಸಿ ನೀಟಾಗಿ ಕಂಟಿನ್ಯೂ ಮಾಡೋದು ನಮ್ಗೆ ಇಂಪಾರ್ಟೆಂಟು. ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಜನ ಈ ಬಂಜೆತನ ಅಂತ ಬರ್ತಾರೆ, ಆಗ ಸ್ಕ್ಯಾನ್ ಮಾಡಿರ್ತೀವಿ, ಅಥವಾ ಹೊಟ್ಟೆ ನೋವು ಅಂತ ಬರ್ತಾರೆ. ಏನೋ ಒಂದು ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಈ ಫೈಬ್ರಾಯ್ಡ್ಗಳು ಸಿಕ್ಕಾಕೊತವೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫೈಬ್ರಾಯ್ಡ್ ಗೆಡ್ಡೆ ಇದ್ದು ಮಾತ್ರಕ್ಕೆ ಸಿಮ್ಟಮ್ ಇರಬೇಕು ಅಂತಲ್ಲ, ಇರಲೂಬಹುದು, ಇಲ್ಲದೇನೂ ಇರ್ಬೋದು. ಎಕ್ಸ್ಟ್ರೀಮ್ ಸಿಮ್ಟಮ್ಸು ಇರ್ಬೋದು, ಟೋಟಲಿ ನಾರ್ಮಲ್ ಇದ್ದು ಫೈಬ್ರಾಯ್ಡ್ ಇಟ್ಕೊಂಡು ಮದುವೆ ಆದ ತಕ್ಷಣ ಪ್ರೆಗ್ನೆಂಟ್ ಆದವರು ಇರ್ಬೋದು. ಸೊ ಯಾವ ಥರ ಬೇಕಾದರೂ ಆಗ್ಬೋದು. ಮ್ಯಾಮ್, ಇನ್ನು ಯೂಶುವಲ್ ಆಗಿ ಅಮ್ಮಂದ್ರಿಗೆ ಗಡ್ಡೆಗಳಿದ್ರೆ ಮಕ್ಳಿಗೆ ಗಡ್ಡೆಗಳು ಬರುತ್ತಾ, ಅಥವಾ ಅಜ್ಜಿಗೆ ಇದ್ರೆ ಮಕ್ಳಿಗೆ ಇಲ್ಲ 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 ಕೆಲವು ಕ್ಯಾನ್ಸರ್ಗಳು ಆನುವಂಶಿಕವಾಗಿ ಹರಡ್ತವೆ. ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್, ಅದು ಜೀನ್ನಲ್ಲಿ ಹೋಗುವಂಥದ್ದು. ಅದೊಂದು ಪರ್ಟಿಕ್ಯುಲರ್ ಬಾಡಿನಲ್ಲಿ ಜೀನ್ ಇರುತ್ತೆ, ಅಂದರೆ ಆನುವಂಶಿಕವಾಗಿ ಜೀವತಂತುವಿನಿಂದ ಹರಡುವಂತಹ ಕಾಯಿಲೆಗಳು. ಅದು ಕೆಲವು ಕ್ಯಾನ್ಸರ್ಗಳು, ಎಕ್ಸಾಂಪಲ್ ಬವಲ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್, ಅಥವಾ ಆಗಲೇ ಹೇಳಿದ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇವೆಲ್ಲ ಆನುವಂಶಿಕವಾಗಿ ಬರುವಂಥ ಕ್ಯಾನ್ಸರ್ಗಳು, ಅಂದರೆ ಕ್ಯಾನ್ಸರ್ ಗೆಡ್ಡೆಗಳು. ಅದು ಬಿಟ್ಟರೆ ಈ ಫೈಬ್ರಾಯ್ಡ್ಗಳು ಅಂಥವೆಲ್ಲ, ಅಥವಾ ಓವರಿನಲ್ಲಿ ಗಂಟುಗಳು ಬರೋದು, ಅಂಥವೆಲ್ಲ ಫ್ಯಾಮಿಲಿನಲ್ಲಿ ಬರುವಂಥದ್ದಲ್ಲ. ಅಂದರೆ ಅಮ್ಮನಿಗಿದ್ರೆ ಅಥವಾ ಅಜ್ಜಿಗಿದ್ರೆ ಮಗಳಿಗೆ ಬರುವಂತಹ ಗೆಡ್ಡೆಗಳಲ್ಲ. ಕೆಲವು ಕ್ಯಾನ್ಸರ್ಗಳು ಈ ಥರ ಆನುವಂಶಿಕವಾಗಿ ಹರಡುತ್ತವೆ. ಸೊ ಅದಕ್ಕೋಸ್ಕರ ಈ ಬ್ರೆಸ್ಟ್ ಕ್ಯಾನ್ಸರ್ ಇರೋರು ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಬ್ಲಡ್ ಟೆಸ್ಟ್ ಇರುತ್ತೆ, ಈ ಜೀನ್ ಇದೆಯಾ ಅಂತ ನೋಡೋಕ್ಕೆ. ಏಂಜಲಿನಾ ಜೋಲಿ 2 ಬ್ರೆಸ್ಟನ್ನು ಆಪ್ರೇಷನ್ ಮಾಡಿ ತೆಗೆಸ್ಕೊಂಡ್ಲು. ನೋಡಿ, ಯಾತಕ್ಕೆ ತೆಗೆಸ್ಕೊಂಡ್ಲು ಅಂದರೆ ಆ ಜೀನ್ ಅವಳಲ್ಲಿ ಪ್ರಬಲವಾಗಿತ್ತು. ಯಾಕಂದರೆ ಅವ್ರ ಅಮ್ಮನಿಗೂ ಇತ್ತು, ಅವ್ರ ಅಜ್ಜಿಗೂ ಇತ್ತಂತೆ. ಸೊ ಇವಳಿಗೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಬಹಳ ಜಾಸ್ತಿ ಇದ್ದಿದ್ದರಿಂದ ಆಕೆ ಬ್ರೆಸ್ಟ್ ತೆಗೆಸ್ಕೊಂಡ್ಲು. ಸೊ ಆ ಥರ ಟೆಸ್ಟ್ ಮಾಡಿದರೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಜೀನ್ ನಮ್ಮಲ್ಲಿ ಇದೆಯಾ, ಬರುವ ಚಾನ್ಸ್ ಇದೆಯಾ ಅನ್ನೋದು ನಮಗೆ ಪತ್ತೆ ಹಚ್ಚಬಹುದು. ಸೊ ಎಲ್ಲ ಕಾಯಿಲೆಗಳು ಆನುವಂಶಿಕವಾಗಿ ಬರುವಂಥದ್ದಲ್ಲ. ಕೆಲವು ಆಗಲೇ ಹೇಳಿದ ಹಾಗೆ ಕೆಲವು ಕ್ಯಾನ್ಸರ್ಗಳು ಮಾತ್ರ ಆನುವಂಶಿಕವಾಗಿ ಬರುತ್ತೆ. ಇನ್ನು ಈ ಫೈಬ್ರಾಯ್ಡ್ ಅಂಥವೆಲ್ಲ ಈಸ್ಟ್ರೋಜನ್ ಕ್ವಾಂಟಿಟಿ ಬಾಡಿನಲ್ಲಿ ಜಾಸ್ತಿ ಇತ್ತು ಅಂತಂದರೆ ಕೆಲವು ಹಾರ್ಮೋನ್ ವ್ಯತ್ಯಾಸದಿಂದ ಬರುವಂಥ ಕೆಲವು ಗೆಡ್ಡೆಗಳು. ಇನ್ನು ಕೆಲವು ಗೆಡ್ಡೆಗಳಿಗೆ ಪರ್ಟಿಕ್ಯುಲರ್ ರೀಸನ್ ಏನೂ ಇರೋದಿಲ್ಲ, ಹಾಗೆ ಬರ್ತವೆ. ಸೊ ಹೀಗೆ ಎಲ್ಲ ಪ್ರಕಾರದ ಗೆಡ್ಡೆಗಳು ದೇಹದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಉದ್ಭವ ಆಗಬಹುದು. ಸೊ ಇನ್ನು ಯಾರಾದರೂ ಕೂಡ ಒಂದು ಗಡ್ಡೆ ಇದೆ ಅಂತ ಫುಲ್ ಎದುರ್ಕೊತಾರೆ, ಫುಲ್ಲು ಯಪ್ಪ ಇಷ್ಟೇನ ಮುಗ್ದೋಯ್ತಾ ಅಂತ ಎಲ್ಲ ಯೋಚನೆ ಮಾಡ್ತಾರೆ, ಅಥವಾ ಸರ್ಜರಿ ಅಂದರೆ ಯೋಚನೆ ಮಾಡ್ತಾರೆ. ಈ ಥರದ್ದೆಲ್ಲ ಇದ್ದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮ್ಯಾಮ್ ನೀವು? ಹೌದು, ನಾನು ಏನು ಹೇಳ್ತೀನಿ ಅಂದರೆ, ಒಂದು ನೀವು ಫಸ್ಟೇ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಬೇಕು. ನಿಮಗೆ ಸಿಮ್ಟಮ್ ಬರದೇ ಹೋದರೂ ಕೂಡ, ಎಕ್ಸಾಂಪಲ್ ಏಜ್ 40 ದಾಟಿದ ಮೇಲೆ ಯು ಆರ್ ಪರ್ಫೆಕ್ಟ್ಲಿ ನಾರ್ಮಲ್, ಯು ಆರ್ ಫಿಟ್ ಆಸ್ ಅ ಫಿಡಲ್. ಆದರೂ ಕೂಡ ನೀವು 40 ದಾಟಿದ ಮೇಲೆ ಕೆಲವು ಟೆಸ್ಟ್ ಮಾಡಬೇಕು. ಯಾಕಂದರೆ ಎಕ್ಸಾಂಪಲ್ ಈಗ ಫೈಬ್ರಾಯ್ಡ್ ಗೆಡ್ಡೆ ಇದ್ದರೆ ಎಲ್ಲರಿಗೂ ಸಿಮ್ಟಮ್ ಇರಲ್ಲ ಅಂತ ಹೇಳಿದೆ ನೋಡಿ. ಸೊ ಆ ಥರ ಇದ್ದವರಿಗೆ ನಮಗೆ ಸ್ಕ್ಯಾನ್ ಮಾಡಿದರೆ ಗೊತ್ತಾಗೋದು. ಸೊ ಫೈಬ್ರಾಯ್ಡ್ ಗೆಡ್ಡೆ ಇದೆಯಾ, ಇಂಥ ಟೆಸ್ಟ್ಗಳು ನೀವು ಸ್ಕ್ಯಾನ್ ಮಾಡಿಕೊಂಡು, ಎಸ್ಪೆಷಲಿ ಏಜ್ 40 ದಾಟಿದ ಮೇಲೆ, ಅಥವಾ ಬ್ರೆಸ್ಟಲ್ಲಿ ಗೆಡ್ಡೆ ಇದೆಯಾ ಅಂತ ಮ್ಯಾಮೋಗ್ರಫಿ ಟೆಸ್ಟ್ ಅಂತ ಇರುತ್ತೆ. ಸೊ ಈ ಥರ ಟೆಸ್ಟ್ ಮಾಡಿ ನೀವು ನೋಡ್ಕೊಬೇಕಾಗತ್ತೆ. ಒಂದು. ಎರಡನೇದು, ನಾವು ಇನ್ನೊಂದು ಕೌನ್ಸಲಿಂಗ್ ಮಾಡ್ತೀವಿ. ಗೆಡ್ಡೆಗಳಿದೆ ಅಂತಂದರೆ ಯಾವ ಪ್ರಕಾರದ ಗೆಡ್ಡೆ, ಕ್ಯಾನ್ಸರ್ ಗೆಡ್ಡೆನ, ನಾನ್ ಕ್ಯಾನ್ಸರಸ್ ಗೆಡ್ಡೆನ, ಇದು ಇನ್ನೊಂದು ಇಂಪಾರ್ಟೆಂಟು ಪೇಷಂಟಿಗೆ. ಯಾಕಂದರೆ ಅದು ಮುಂದೆ ಜೀವನದಲ್ಲಿ ಅದು ತುಂಬ ಅದರ ಸಲುವಾಗಿ ಪಡುವಂಥ ಕೆಲಸಗಳು, ಕಷ್ಟಗಳು ಜಾಸ್ತಿ ಇರುತ್ತೆ. ಸೊ ಇದು ಇನ್ಫಾರ್ಮೇಷನ್ ನಾವು ಕೊಡಬೇಕಾಗತ್ತೆ. ಮೂರನೇದು, ಬಯಾಪ್ಸಿ ಮಾಡಿ ಅದು ತೆಗೆಯುವಂಥ ಗೆಡ್ಡೆಗಳ, ತೆಗೆದಿರುವಂಥ ಗೆಡ್ಡೆನ, ಕ್ಯಾನ್ಸರ್ ಗೆಡ್ಡೆನ ಅಲ್ವಾ ಅನ್ನೋ ಮಾಹಿತಿಯನ್ನು ನಾವು ಪೇಷಂಟಿಗೆ ಕೊಟ್ಟು, ಅದಕ್ಕೆ ತಕ್ಕನಾಗಿ ಸರ್ಜರಿ ಬೇಕಾ ಬೇಡವಾ, ಅಥವಾ ಬೇರೆ ಥರದ ಟ್ರೀಟ್ಮೆಂಟ್ ಏನಾದರೂ ಬೇಕಾಗತ್ತಾ, ರೇಡಿಯೋಥೆರಪಿ, ಕೀಮೋಥೆರಪಿ, ಕ್ಯಾನ್ಸರ್ ಗೆಡ್ಡೆ ಆದರೆ, ಅಥವಾ ಅದು ಬರೀ ಗೆಡ್ಡೆ ತೆಗಿಬೇಕಾಗದ. ಕೆಲವು ಸತಿ ಅದನ್ನು ತೆಗಿಯಲ್ಲ. ಫೈಬ್ರಾಯ್ಡ್ ಗೆಡ್ಡೆ ಇದ್ದು ಮಾತ್ರಕ್ಕೆ ಎಲ್ಲ ಫೈಬ್ರಾಯ್ಡನ್ನು ನಾವು ತೆಗಿಯಲ್ಲ. ಚಿಕ್ಕ ಫೈಬ್ರಾಯ್ಡ್,
ಕಡಲೆ ಬೀಜದಷ್ಟು ದಪ್ಪ ಇದೆ, ನಿಂಬೆಕಾಯಿ ಗಾತ್ರದಷ್ಟು ಫೈಬ್ರಾಯ್ಡ್ ಇದೆ, ಬೇಕಾಗಿಲ್ಲ. ಯೂಶ್ವಲಿ ಕ್ರಿಕೆಟ್ ಬಾಲ್ ಸೈಜ್ ಆರ್ ಅಬವ್, ಅದಕ್ಕಿಂತ ದಪ್ಪ ಇದೆ ಅನ್ನೋ ಫೈಬ್ರಾಯ್ಡ್ಗಳು ಅಥವಾ ತುಂಬ ಜಾಸ್ತಿ ಫೈಬ್ರಾಯ್ಡ್ ಇದೆ, ತೊಂದರೆ ಕೊಡ್ತಾ ಇದೆ, ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಕೊಡ್ತಾ ಇದೆ ಅಥವಾ ಬೇರೆ ಸಿಮ್ಟಮ್ಸ್, ಆಗಲೇ ಹೇಳಿದೆ ನೋಡಿ, ಪೇಯ್ನ್ ಬರುತ್ತೆ, ಬ್ಲೀಡಿಂಗ್ ಜಾಸ್ತಿ, ಈ ಥರ ಎಲ್ಲ ಸಿಮ್ಟಮ್ಸ್ ಇದೆ ಅಂಥ ಕೆಲವು ಫೈಬ್ರಾಯ್ಡ್ಗಳು, ಆಯ್ದ ಫೈಬ್ರಾಯ್ಡ್ಗಳನ್ನ ಮಾತ್ರ ನಾವು ದೇಹದಿಂದ ತೆಗಿಬೇಕಾಗತ್ತೆ. ಎಲ್ಲ ಫೈಬ್ರಾಯ್ಡು ತೆಗಿಯಲ್ಲ. ಸೊ ಪೇಷಂಟಿಗೆ ಇದೆಲ್ಲ ಮಾಹಿತಿಗಳನ್ನ ನಾವು ಕೊಡಬೇಕು. ನೀವೆಲ್ಲ ಟೆಸ್ಟ್ಗಳನ್ನು ಏಜ್ 40 ಮೇಲೆ ದಾಟಿದ ಮೇಲೆ ಮಾಡಿಸ್ಕೊಳ್ಬೇಕು. ನಾವು ಗೆಡ್ಡೆ ಬಂತು ಅಂತಂದರೆ ಬಯಾಪ್ಸಿ ಮಾಡಿ ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ನೋಡ್ತೀವಿ. ಕೆಲವು ಫೈಬ್ರಾಯ್ಡ್ಗಳು ಅಥವಾ ಕೆಲವು ಗೆಡ್ಡೆಗಳನ್ನ ಮಾತ್ರ ತೆಗಿತೀವಿ. ಎಲ್ಲ ಗೆಡ್ಡೆಗೂ ಸರ್ಜರಿ ಬೇಡ. ಸರ್ಜರಿ ಈಗ ಲ್ಯಾಪ್ರೋಸ್ಕೋಪಿ ಆ ಥರದ್ದು ಅಡ್ವಾನ್ಸ್ಡ್ ಸರ್ಜರಿ ಮಾಡೋದ್ರಿಂದ ನಿಮಗೆ ಪೇಯ್ನ್ ಇರೋದಿಲ್ಲ. ಅದರಿಂದ ನೀವು ಹೆದರ್ಕೊಳ್ಳುವಂಥ, ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಇಲ್ಲ. ಅಡ್ಮಿಷನ್ ಹಾಸ್ಪಿಟ್ಲಲ್ಲಿ ಜಾಸ್ತಿ ದಿವಸ ಇರೋದಿಲ್ಲ, ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು. ಜೊತೆಗೆ ಕ್ಯಾನ್ಸರ್ ಗೆಡ್ಡೆ ಆದರೂ ಕೂಡ ಅರ್ಲಿ ಸ್ಟೇಜ್ನಲ್ಲಿ ಪತ್ತೆ ಮಾಡಿ ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರ್ವೈವಲ್ ಜಾಸ್ತಿ ಇರುತ್ತೆ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹೇಳೋಕ್ಕೆ ನಾನು ಪೇಷಂಟಿಗೆ ಇಷ್ಟಪಡ್ತೀನಿ. ನಮ್ಮ ಕೌನ್ಸಿಲಿಂಗಲ್ಲಿ ಇದೆಲ್ಲ ಮ್ಯಾಟರು ಇನ್ವಾಲ್ವ್ ಆಗುತ್ತೆ. ಪೇಷಂಟಿಗೆ ಧೈರ್ಯ ಬರೋದಲ್ಲದೆ ಅವರ ಕಾಯಿಲೆಯ ಬಗ್ಗೆ ಅವರಿಗೆ ಮಾಹಿತಿಗಳು ಜಾಸ್ತಿ ಸಿಕ್ಕಿದರೆ ನಮ್ಮ ಉಪಚಾರಕ್ಕೆ, ನಮ್ಮ ಟ್ರೀಟ್ಮೆಂಟಿಗೆ ಅವರು ಸಹಕಾರ ತೋರಿಸ್ತಾರೆ. ಮ್ಯಾಮ್, ಇನ್ನು ಆನಂತರ ಆಪ್ರೇಷನ್ಗಳಾದಮೇಲೆ ಕೆಲವೊಬ್ಬರು ವೆಯ್ಟ್ ಗೇನ್ ಆಗ್ತಾರೆ, ಈ ಥರದ್ದೊಂದೆಲ್ಲ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಭಯ ಪಡುವಂತಹ? ಇಲ್ಲ, ಖಂಡಿತ ಇದು ತಪ್ಪು ಕಲ್ಪನೆ. ಆಪ್ರೇಷನ್ ಆದಾಕ್ಷಣ ವೆಯ್ಟ್ ಗೇನ್ ಆಗೋದೇ ಇಲ್ಲ. ವೆಯ್ಟ್ ಗೇನು ಯಾರು ಬೇಕಾದರೂ ಆಗ್ಬೋದು. ಒಂದು ವೆಯ್ಟ್ ಗೇನು ಅವರ ಡಯಟು, ಎಕ್ಸಸೈಸಿಗೆ ಸಂಬಂಧಪಟ್ಟು, ಎರಡನೇದ್ದು ಅವರ ದೇಹ ಪ್ರಕೃತಿ. ತಾಯಿ ದಪ್ಪ ಇದ್ದರೆ ಯೂಶ್ವಲಿ ಮಗಳು ದಪ್ಪ ಇರ್ತಾಳೆ, ಅವರು ಬೇರೆಯವ್ರಿಗೆ ಡಯಟ್ ಎಕ್ಸಸೈಸ್ ಮಾಡೋಕ್ಕಷ್ಟೇ ಮಾಡ್ತಿರ್ತಾರೆ, ಅದಕ್ಕಿಂತ ಜಾಸ್ತಿ ಮಾಡ್ತಿರ್ತಾರೆ, ಆದರೂ ಕಡಿಮೆ ಆಗೋದಿಲ್ಲ, ಅದು ಬೇರೆ ವಿಚಾರ. ಬಟ್ ಆಪ್ರೇಷನಿಗೆ ಸಂಬಂಧಪಟ್ಟು ಯಾರೂ ದಪ್ಪ ಆಗಲ್ಲ. ನೀವು ಆಪ್ರೇಷನ್ ಆದಮೇಲೆ ಯಾವಾಗ ದಪ್ಪ ಆಗ್ತೀರಿ ಅಂತಂದರೆ, ನೀವು ಆಪ್ರೇಷನ್ ಆಗಿದೆ ಅಂತಲೇ 6 ತಿಂಗಳು ಉಪಚಾರ ಮಾಡಿಸ್ಕೊಂಡು ನೀವು ಹಾಸಿಗೆಯಿಂದ ಕಾಲೇ ಕೆಳಗಡೆ ಇಡದೆ, ನೀವು ತುಂಬ ರಿಚ್ ಡಯಟ್ ಅಂದರೆ ತುಂಬ ಕಾರ್ಬೋಹೈಡ್ರೇಟು ಇಂಥವೆಲ್ಲ ಜಾಸ್ತಿ ತಗೊಂಡು ನಿಮ್ಮ ದೇಹದ ಪೋಷಣೆ, ಆರೈಕೆ ವಿಪರೀತ ನೀವು ಮಾಡಿಸ್ಕೊತೀರಿ ಅಂತಂದರೆ ಮಾತ್ರ ನೀವು ದಪ್ಪ ಆಗ್ತೀರಿ. ನೀವು ಆಹಾರ ಜಾಸ್ತಿ ತೊಗೊಳ್ತೀರಾ, ರೆಸ್ಟ್ ತುಂಬ ತೊಗೊಳ್ತೀರಾ, ಎಕ್ಸಸೈಸ್ ಮಾಡ್ತಾ ಇರಲ್ಲ, ನನಗೆ ಆಪ್ರೇಷನ್ ಆಗಿದೆ, ನಾನು ಬಗ್ಗಲ್ಲ, ನಾನು ಭಾರ ಎತ್ತಲ್ಲ, ಇಂಥವೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ದಪ್ಪ ಆಗ್ತೀರಿ ಹೊರತು, ಆಪ್ರೇಷನ್ ಆದಮೇಲೆ ಡಾಕ್ಟ್ರ್ ಹೇಳಿದ್ದನ್ನು ನೀವು ಕೇಳಿಕೊಂಡು ನಿಮ್ಮ ಡಯಟ್ ಕಡೆ ಗಮನ ಕೊಟ್ಟು ನೀವು ಎಕ್ಸಸೈಸ್ಗಳನ್ನ ಮಾಡ್ಕೊತ ಹೋದರೆ ನೀವು ಖಂಡಿತ ನಿಮಗೆ ವೆಯ್ಟ್ ಗೇನ್ ಆಗೋದಿಲ್ಲ, ನೀವು ದಪ್ಪ ಆಗೋದಿಲ್ಲ. ಯಾವುದೇ ಆಪ್ರೇಷನ್, ನೀವು ಎಂಥ ಮೇಜರ್ ಆಪ್ರೇಷನ್ ಮಾಡಿಸ್ಕೊಂಡ್ರು 3 ತಿಂಗಳಲ್ಲಿ ನೀವು ಯಥಾಸ್ಥಿತಿಗೆ ನಾರ್ಮಲ್ ಆಗಿ ಬರ್ತೀರಾ. ಜನವರಿನಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನೀವು ಏಪ್ರಿಲಿಂದ ನೀವು ಓಡ್ಬೋದು, ಟ್ರೆಡ್ಮಿಲ್ ಮೇಲೆ ಓಡ್ಬೋದು, ನೀವು ವೆಯ್ಟ್ ಎತ್ಬೋದು, ನೀವೆಲ್ಲ ಎಕ್ಸಸೈಸು ಮಾಡ್ಬೋದು. ಆಪ್ರೇಷನ್ ಆಗಿದೆ ಅನ್ನೋದನ್ನು ಗತ ಕಾಲದಲ್ಲಿ ಆಗಿರೋ ವಿಚಾರವನ್ನೇ ಮತ್ತೆ ನೀವು ಅದನ್ನೇ ಇಟ್ಕೊಂಡು ತಲೆಯಲ್ಲಿಟ್ಕೊಂಡು ನೀವು ದೇಹವನ್ನು ಪೋಷಣೆ ಮಾಡ್ತಾ ಹೋದರೆ ಖಂಡಿತ ನೀವು ದಪ್ಪ ಆಗ್ತೀರಿ. ಸೊ ಅದೊಂದು ಮೂಢನಂಬಿಕೆ, ಆಪರೇಷನ್ ಖಂಡಿತ. ಆಪ್ರೇಷನ್ ಆದಮೇಲೆ ಅವರು 2.5 ತಿಂಗಳು 3 ತಿಂಗಳಾದಮೇಲೆ ಖಂಡಿತ ಮುಂಚಿನ ಥರನೇ ನಾರ್ಮಲ್ ಆಗ್ತಾರೆ. ಅದು ಅವ್ರ ಮನಸ್ಸಿಗೆ ಬರಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ಎಸ್ ಮ್ಯಾಮ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟು ತುಂಬ ಡೀಟೇಲ್ಡ್ ಆಗಿ. ಮತ್ತು ಯೂಶ್ವಲಾಗಿ ತುಂಬ ಜನ, ಅದು ಈಗಿನ ಜನ್ರೇಷನ್ಗೆ ತುಂಬ ಯೋಚನೆಗಳಿರುತ್ತೆ, ಈ ಥರದೊಂದು ಆಗ್ಬಿಟ್ರೆ. ಬಿಕಾಸ್ ನೀವೇ ಹೇಳಿದ್ರೆ ದಟ್ ಗಡ್ಡೆಗಳು ಈ ಒಂದು ಜನ್ರೇಷನಲ್ಲಿ ತುಂಬ ಅದು ಕಾಮನ್ ಆಗಿಬಿಟ್ಟಿದೆ ಅಂತ. ಸೊ ಅಂಥವ್ರಿಗೆಲ್ಲ ತುಂಬಾ ಯೋಚನೆ ಇರುತ್ತೆ, ಈ ಥರ ಎಲ್ಲ ಆಗೋಯ್ತಲ್ಲ, ಏನಾಯ್ತು ಅಂತ. ಬಟ್ ಹಂಗೆ ಫ್ಯೂಚರ್ಗೂ ಯೋಚನೆ ಇರುತ್ತೆ, ಮುಂದೆ ಮಕ್ಕಳಾಗತ್ತಾ ಆಗಲ್ಲ ಅಂತ. ಸೊ ಅದ್ರ ಬಗ್ಗೆ ತುಂಬ ಕ್ಲಿಯರ್ ಆಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ಅಂದರೆ ಡಾಕ್ಟರ್ ಲೈವ್. ಬಿಕಾಸ್ ಯಾಕಪ್ಪ ಅಂದರೆ ಈ ಒಂದು ಸರ್ಜರೀಸ್ ಅಂದರೆ ಯಾರು ತನ್ನ ಭಯ ಇರಲ್ಲ ಹೇಳಿ. ಸೊ ಅಂತಹದೊಂದು ಭಯವನ್ನು ಪಡುವಂತಹ ಅವಶ್ಯಕತೆ ಇಲ್ಲ. ಮತ್ತು ಯಾವ ರೀತಿಯಾದಂತಹ ಸರ್ಜರೀಸ್ಗಳು ತುಂಬ ಈಸಿಯಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ರೇಖಾ ಅವರು ನಮಗೆ ತಿಳಿಸ್ಕೊಟ್ರು. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಥ್ಯಾಂಕ್ ಯು. ಮಿರಾಕಲ್ ಟಚ್.